ವೆಲ್ಕಮ್ ತಾತ. ವೆಲ್ಕಮ್ ಅಮ್ಮಮ್ಮ. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಏನಕ್ಕೆ ಸೇರಿದೀವಿ ಅಂತ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿತ್ತು, ಅಮ್ಮಮ್ಮ ತಾತಂಗ್ ಮಾತ್ರ ಗೊತ್ತಿರ್ಲಿಲ್ಲ. ಸೊ ಈ ಫಂಕ್ಷನ್ ನ ಸ್ಟಾರ್ಟ್ ಮಾಡೋಕ್ ಮುಂಚೆ ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಗ್ರ್ಯಾಂಡ್ ಪೇರೆಂಟ್ಸ್ ಇರೋದಕ್ಕೇನೆ, ಅಜ್ಜಿ ತಾತ ಅಮ್ಮಮ್ಮ ತಾತ ಇರೋದಕ್ಕೇನೆ ನಾವೆಲ್ಲರೂ ಇವತ್ತು ಇಷ್ಟು ಕ್ಲೋಸ್ ಆಗಿರ್ತೀವಿ. ಇಲ್ಲಿ ಮೀಟ್ ಮಾಡಕ್ ಚಾನ್ಸ್ ಸಿಗದೆ ನಮ್ಗೆ ಅವರಿಬ್ರಿಂದ. ಅವ್ರು ಈ ಮನೆಯೆಲ್ಲ ಕಟ್ಟಿ ನಮ್ನೆಲ್ಲ ವೆಕೇಶನ್ಸ್ಗೆ ಕರೆಯೋದಕ್ಕೆ ಮಾತ್ರ ನಾವಿಲ್ಲೆಲ್ಲರೂ ಮೀಟ್ ಆಗ್ತೀವಿ, ಎಷ್ಟು ಕ್ಲೋಸ್ ಆಗಿರ್ತೀವಿ. ಹಬ್ಬಕ್ಕಾಗ್ಲಿ ವೆಕೇಶನ್ಸ್ಗಾಗ್ಲಿ ಏನಾದ್ರೂ ಆಗ್ಲಿ ಒಟ್ಟಿನಲ್ಲಿ ಮೀಟ್ ಆಗ್ತೀವಿ. ಸೊ ಅವರಿಬ್ರೆ ಇದಕ್ಕೆ ಮೇನ್ ರೀಸನ್. ಅವರಿಬ್ರು ಸ್ಟ್ರಾಂಗ್ ಬಾಂಡ್ ಆಗಿ ನಮ್ಗೆ ನಿಂತಿದ್ದಾರೆ ಇಲ್ಲಿ. ನಾವು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಜೊತೆಲಿದೀವಿ ಅಂದ್ರೆ ಅವರೇ ಎರಡು ಜೀವಗಳು ಇಡೀ ಜಗತ್ತಿನಲ್ಲಿ ಇರೋಂತ ಪ್ರೀತಿನ ನಮಗ್ ಕೊಟ್ಟಿದ್ದಾರೆ. ಸೊ ಅವರೇ ಮೇನ್ ಬ್ಯಾಕ್ ಬೋನ್ ಈ ಫ್ಯಾಮಿಲಿಗೆ. ಕಣ್ಣು ಕಾಣದು ಹುಟ್ಟಿನುಂಡೆ ಉಣ್ಣದಂತೆ ಹುಟ್ಟುವಂತ ಬರಚಿಟ್ಟಿ ನಾಯಕನಿಗೆ ತಪ್ಪಾಳೆ 21 ನಮಸ್ಕಾರಗಳು. ಇವಾಗ ನಮ್ಮ ಅಪ್ಪ ಒಂದು ಪ್ರಾರ್ಥನೆ ಗೀತೆ ಹಾಡುತ್ತಾರೆ. ಅವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನದುಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಅವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗುಳವ ಹಾಡಿನಲ್ಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗುಳವ ಹಾಡಿನಲ್ಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ಧನ್ಯನಾದುವೆ ನಿಂದು ಕರುಣಿಸೋ ದಯ ಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ഇരുಳು ಮುಗಿಯದೆ ಇರಲಿ, ಹಗಲು ಮೂಡದೆ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದೆ ಇರಲಿ, ಹಗಲು ಮೂಡದೆ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ,
ಸಪ್ತಗಿರಿವಾಸ ಥ್ಯಾಂಕ್ ಯು ಅಪ್ಪ. ಇವಾಗ ಗ್ರ್ಯಾಂಡ್ ಪೇರೆಂಟ್ಸ್ ನ ಗ್ರ್ಯಾಂಡ್ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅವ್ರು ನಮ್ಮನ್ನ ತುಂಬಾ ಗ್ರ್ಯಾಂಡ್ ಆಗೇ ನೋಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಇಂಗ್ಲಿಷ್ ಅವ್ರು ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಬರೀ ಆ ಥಾಟ್ಸ್ ಈಗ ಈ ವಯಸ್ಸಿಗೆ ಬಂದು ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದೀವಿ, ಆದ್ರೂ ಈ ಏಜ್ ಬಂದ್ಮೇಲೂ ಅಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ ನಮ್ ಥಾಟ್ಸ್ ಎಲ್ಲ ಹಾರಾಡ್ತಾ ಇರುತ್ತೆ ಆಕಾಶದಲ್ಲಿ. ಹೌದು ಹೋಗ್ಬೇಕು, ನಾಡಿದ್ದು ಹೋಗ್ಬೇಕು ಅಂದ್ರೆ ಇವತ್ತಿಂದಾನೇ ಕೊಂಡಾಡ್ತಾ ಇರ್ತೀವಿ. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು, ಇವತ್ತೇನ್ ಮಾಡೋಣ, ಎಲ್ಲಿ ಹೋಗೋಣ, ಏನ್ ಆಟ ಆಡೋಣ, ಏನ್ ಮಾಡ್ಕೊಡ್ತಾರೆ ಅನ್ನೋದೇ ಟೆನ್ಷನ್ ಇರುತ್ತೆ ನಮ್ಗೆಲ್ಲ. ಸೊ ಇದು ನಮ್ ಚೈಲ್ಡ್ಹುಡ್ಗೆ ಒಳ್ಳೆ ಒಂದು ಮೆಮೊರಿ ಆಗಿ ಮಾಡ್ಕೊಟ್ಟಿರೋದು ಅವರು. ಈ ಮನೇಲಿ ಕಮ್ಮಿ, ಬಟ್ ಮುಂದೆ ಮನೆಯಲ್ಲಿ ನಂಗೆ ಗಗನ್ಗಾಗ್ಲಿ ಚಂದೋಕದಾಗ್ಲಿ ಎಲ್ಲಾರ್ಗು ಅಷ್ಟೇ ದೀಪಣ್ಣಂಗೆ ಎಲ್ಲ ಅಲ್ಲೇ ಜಾಸ್ತಿ ನಮ್ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋ ಒಂದು ಸೆರೆಮನಿ ಆಗಿತ್ತು. ಈ ಎಲ್ಲಾ ಮೆಮೊರೀಸ್ ನಾವ್ ಎಂಜಾಯ್ ಮಾಡಕ್ಕಾಗಿದ್ದೆ ಇವರಿಂದ. ಇವ್ರಂತ ಬೆಸ್ಟ್ ಪೀಪಲ್ ಎಷ್ಟೊಂದ್ ಜನಕ್ಕೆ ಸಿಗಲ್ಲ, ಬಟ್ ನಮಗ್ ಸಿಕ್ಕಿದ್ದಾರೆ. ಅದಕ್ಕೆ ನಾವು ಪುಣ್ಯವಂತರು ಅಂತ ನಾವ್ ಹೇಳ್ತೀವಿ. ಇನ್ ಮುಂದೆ ನಾವು ನಮ್ ಲೈಫ್ ಅಲ್ಲಿ ನಮ್ ಕಾಲೇಜ್ ಲೈಫ್, ಆಫೀಸ್ ಪಾರ್ಟೀಸ್ ಅಂತ ಬ್ಯುಸಿ ಆದಾಗ ಇವ್ರಿಬ್ರಿಗೋಸ್ಕರ ಟೈಮ್ ಕೊಟ್ಟು ನಾವು ಇಲ್ಲಿ ಬರ್ಬೇಕು. ಸೊ ಇವತ್ ನಾವ್ ರಜಾ ಮಾಡ್ಕೊಂಡು ಫ್ರೀ ಮಾಡ್ಕೊಂಡು ನಿಮ್ಗೆ ಅಂತ ಬಂದಿದೀವಿ. ನಿಮ್ಮಿಂದ ನಮ್ ಚೈಲ್ಡ್ಹುಡ್ ಬೆಸ್ಟ್ ಆಗಿರೋದಕ್ಕೆ ನಮ್ ಕಡೆಯಿಂದ ಒಂದು ಸ್ಮಾಲ್ ಡೆಡಿಕೇಶನ್. ನನಗ್ ಗೊತ್ತಿರೋ ಪ್ರಕಾರ ನಿಮ್ಗಂತೂ ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನಿಮ್ ಮಕ್ಳಾಗ್ಲಿ ನಿಮ್ ಮೊಮ್ಮಕ್ಳಾಗ್ಲಿ ಖುಷಿಯಾಗಿರ್ಬೇಕು. ಅವ್ರ ಅಚೀವ್ಮೆಂಟ್ಸ್, ಅವ್ರ ಸಕ್ಸಸ್ಫುಲ್ ಲೈಫೇ ನಿಮಗ್ ಬೇಕಾಗಿರೋದು. ನಮ್ಮಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಬರೀ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹೆಂಗ್ ಹಾಕೋದು, ಯೂಟ್ಯೂಬ್ ಅಲ್ಲಿ ವಿಡಿಯೋ ಹೆಂಗ್ ನೋಡೋದು, ಇದನ್ ಹೇಳಿಸ್ಕೊತೀರಾ. ಬಿಕಾಸ್ ನೀವು ನಮ್ ಜನರೇಷನ್ ಜೊತೆ ಕೋಪ್ ಅಪ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ಅದನ್ನ ಕಲ್ತ್ಕೊತಾ ಇದೀರಾ, ಅದನ್ನ ನಾವು ಕಲಿಸ್ತೀವಿ ಕೂಡ. ಸೊ ಟು ದಿಸ್ ಮೋಸ್ಟ್ ಅಡಾರಬಲ್, ಮೋಸ್ಟ್ ಇಂಟೆಲಿಜೆಂಟ್, slightly forgetful, affectionate filled people, I go down and say you are a most precious possession, and may you be there even for further generations, and may they be as blessed as we are today. ನಿಮ್ ಫೇಸ್ ಅಲ್ಲಿರೋ ಬ್ರಿಂಕಲ್ಸ್ ನಿಮ್ ಲೈಫ್ ಅಲ್ಲಿ ಆಗಿರೋಂತ ಎಕ್ಸ್ಪೀರಿಯನ್ಸಸ್ ಸಮ. ಸೊ ಆ ಎಕ್ಸ್ಪೀರಿಯನ್ಸಸ್ ನ ನೀವು ನಮ್ ಜೊತೆ ಶೇರ್ ಮಾಡಿ ನಮ್ಗೆ ಇನ್ನೂ ಒಳ್ಳೆ ಮಾರ್ಗದರ್ಶನ ಕೊಡ್ತೀರಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದೆಲ್ಲ ಸಾಕು, ಜಾಸ್ತಿ ಇಮೋಷನಲ್ ಆಗೋಯ್ತು ಅನ್ಸುತ್ತೆ. ಈಗ ಒಂದು ಆಟ ಆಡೋಣ, ಗೆಸ್ ದಿ ಪ್ರೈಸ್ ಅಂತ. ನಿಮ್ ಕಾಲದಲ್ಲಿ, ಹಳೆ ಕಾಲದಲ್ಲಿ ಏನ್ ಪ್ರೈಸ್ ಇತ್ತು, ಈಗಿನ ಕಾಲಕ್ಕೆ ಅದೆಷ್ಟು ಚೇಂಜ್ ಆಗಿದೆ ಅಂತ ಗೆಸ್ ಮಾಡ್ಬೇಕು. ಬೆಲೆ ಇವಾಗ ಸಪೋಸ್ ಒಂದು ಪೆಟ್ರೋಲು, ನಿಮ್ ಕಾಲಕ್ಕೆ ಏನ್ ಬೆಲೆ ಇತ್ತು, ಅದಕ್ಕೆ ಈ ಕಾಲಕ್ಕೆ ಏನ್ ಬೆಲೆ ಇದೆ ಅಂತ ಗೆಸ್ ಮಾಡ್ಬೇಕು. ಅಮ್ಮಮ್ಮ ತಾತ ಇಬ್ರು ಮಾತಾಡ್ಕೊಂಡಾದ್ರು ಹೇಳಿ, ಹಂಗೆ ಆದ್ರೂ ಹೇಳಿ. ಫಸ್ಟ್ ಒನ್, ಅಕ್ಕಿ ಎಷ್ಟಿತ್ತು 1980 ಇಂದ ಯಾವಾಗಾದ್ರೂ ನಿಮ್ಗೆ ಎಷ್ಟು ತಗೊಂಡಿರೋ ನೆನಪಿದೆ ಹೇಳಿ. ಅಕ್ಕಿಗೆ ಎಷ್ಟಿರ್ಬೋದು ಅಪ್ರಾಕ್ಸ್ ಹೇಳಿ ಸಾಕು. 2.5ನಾ? ಇವಾಗ ಎಷ್ಟಿದೆ? ಈಗ ನೀವು ತಿನ್ನೋ ಅಕ್ಕಿ ಎಷ್ಟಿದೆ ಹೇಳಿ. 70 ರೂಪಾಯಿವರೆಗೂ ಇದೆಯಾ? ಓಕೆ. ನೆಕ್ಸ್ಟ್ ಶುಗರ್ ಅಂದ್ರೆ ಸಕ್ಕರೆ 50 ಪೈಸೆ ಎಷ್ಟಿತ್ತು 1 kg? ಇವಾಗ 55 ರೂಪಾಯಿ ಇವಾಗ. ಆಪಲ್ ಎಷ್ಟಿತ್ತು 1 kg? ಹೋಗ್ಲಿ, ಅರ್ಧ kg ಆಗ್ಲೇ 50 ರೂಪಾಯಿ ಇತ್ತು ಅದು. ಇವಾಗ ಇವಾಗ ಅಷ್ಟೊಂದು ಆಗಿದೆ. ಓಕೆ, ಒಂದು ಮೊಟ್ಟೆಗೆ ಎಷ್ಟಿರ್ಬೋದು ಅವಾಗ? ಅಷ್ಟೇನಾ? ಇವಾಗ ಒಂದ್ ಮೊಟ್ಟೆಗೆ ಇಬ್ರು ಹೇಳ್ಬೇಕು. 6 ರೂಪಾಯಿ ಬರುತ್ತೆ ಎಷ್ಟು. ಆಮೇಲೆ ಇದು ತೊಗರಿ ಬೇಳೆ 1 kg-ಗೆ 2.5 ರೂಪಾಯಿ per kg-ಗೆ ಅಷ್ಟೇ ಇದೀಗ. ಪೆಟ್ರೋಲ್ ತಾತ 6 ರೂಪಾಯಿ per ಲೀಟರ್. ಇವಾಗ ಇವಾಗ ಎಷ್ಟಿದೆ? ಚಿನ್ನ ಎಷ್ಟಿತ್ತು? ಚಿನ್ನ
ರೂಪಾಯಿ ಕೆಜಿ ಗ್ರಾಮ ಗ್ರಾಮ ಈಗ ಈಗ ಬಿಡಿ ಗೊತ್ತು. ಒಂದು ಜೊತೆ ಬಟ್ಟೆ ಹೊಲ್ಸಕ್ಕೆ ಎಷ್ಟು ತಗೋತಾ ಇಲ್ಲ ಇವಾಗ? ಒಂದ್ ಬ್ಲೌಸ್ ಇಲ್ಲ ಶರ್ಟು ಪ್ಯಾಂಟು, ಒಂದ್ ಶರ್ಟ್ಗ ಇಲ್ಲ ಶರ್ಟು ಪ್ಯಾಂಟ್ ಸೇರೇನ ಎರಡು ಬ್ಲೌಸ್ ಹೊಲ್ಸಕ್ಕವಾಗ ಗೊತ್ತಿಲ್ವಾ? ಮತ್ ನೀವೇನ್ ಹಾಕೋತಾ ಇದ್ದೀರಿ ಬ್ಲೌಸ್ ಹೊಲ್ಸಕ್ಕೆ? ಈಗ 150. ಮಿಕ್ಸಿಗೆ ಎಷ್ಟಿತ್ತು ತಾತ? ಮಿಕ್ಸಿನೇ ಇರ್ಲಿಲ್ವಾ? ಹೌದಾ? ಕೊಡ್ತಿಲ್ವಾ? 20 ವರ್ಷದ ಮುಂಚೆ ಹೇಳಿ 500 ರೂಪಾಯಿ. ಇದು ಏನದು ಮೆಣಸು ಪೆಪ್ಪರ್ ಗೊತ್ತಿಲ್ವಾ? ಗೊತ್ತಾಗ್ಲಿಲ್ವಾ? ಒಂದ್ ನೋಟ್ ಬುಕ್ ಇವರೆಲ್ಲ ಯೂಸ್ ಮಾಡ್ತಿದ್ದೀರಿ. ಒಂದ್ ನೋಟ್ ಬುಕ್ ಎಷ್ಟಿತ್ತು? 1.25. ಅದೇ 200 ಪೇಜ್ ಶಾರ್ಟ್ ನೋಟ್ ಬುಕ್. ಅಷ್ಟೇನಾ? ನಾವು ಅದೇ ಕಾಲಕ್ಕೆ ಬಂದ್ಬಿಡ್ತೀವಿ. ಬಸ್ ಫೇರ್ ಎಷ್ಟಿತ್ತು? ಮೈಸೂರಿಂದ ಬೆಂಗಳೂರು ಬಸ್ ಟಿಕೆಟ್ 5 ರೂಪಾಯಿ ಇತ್ತಾ? ನೀವು ಮದ್ವೆ ಆದಾಗ ಮಾತಾಡ ಓಡಾಡಿದ್ದೀರಾ? ಗೊತ್ತಲ್ಲ ತಾತಗೂ. ಸೈಕಲ್ ಎಷ್ಟು ಇತ್ತ? ನಿಮ್ ಸೈಕಲ್ ಇತ್ತಲ್ಲ 350. ಗ್ಯಾಸ್ 55 ರೂಪಾಯಿನ. ಯಾರು ಗೆದ್ದಿದ್ರಪ್ಪ ನೀವುಗಳೇ ಹೇಳ್ಬಿಡಿ ಎಲ್ಲರೂ. ತಾತನೇ ಜಾಸ್ತಿ ಹೇಳಿದ್ದ. ತಾತಂಗೆ ಹಂಗಂದ್ರೆ ಪ್ರೈಸು ಲಾಸ್ಟ್ ಅಲ್ಲಿ ಪ್ರೈಸು ಇವಾಗಿಲ್ಲ. ಇವಾಗ ನೆಕ್ಸ್ಟ್ ಫಸ್ಟ್ ಕೇಕ್ ಕಟಿಂಗ್ ಮಾಡೋಣ. ಅಮ್ಮಮ್ಮಂಗೆ ಫಸ್ಟ್ ಕೇಕ್ ಕಟಿಂಗ್. ಅದಕ್ ಮುಂಚೆ ಯಾರಾದ್ರೂ ಅವ್ರ ಮಕ್ಕಳು ಅಳಿಯಂದಿರು ಅಣ್ಣ ಇದ್ದೀರಾ ಅವರು ಎಲ್ಲಾರು ಮಾತಾಡ್ತೀರಾ ಅಂದ್ರೆ ಯಾರಾದ್ರೂ ಮಾತಾಡ್ಬೋದು. ಮಾತಾಡ್ತೀರಾ? ಅಲ್ಲೇ ಮೈಕ್ ಕೊಡ್ತೀವಿ, ಎದ್ ಬಂದು ನೆಸೆಸಿಟಿ ಇಲ್ಲ. ನೀವು ಯಾರು ಮಾತಾಡಿಲ್ಲ ಅಂದ್ರೆ ನಾವ್ 5 ಜನ ಮಾತಾಡೇ ದೊಡ್ಡವರು. ನೆಕ್ಸ್ಟ್ ಜ್ಞಾಪಿಸ್ಕೊಂಡು ಹೇಳ್ತೀನಿ. ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಬಂದಾಗೆಲ್ಲ ನೋಡ್ಕೊಂಡಿದ್ದಾರೆ. ಹಬ್ಬ ಸ್ಪೆಷಲಿ ಯುಗಾದಿ ವರಮಹಾಲಕ್ಷ್ಮಿ ಆಗಿತ್ತು. ಫಸ್ಟ್ ಅದೇ ಹಬ್ಬಕ್ಕೆ ಮಸ್ಟ್ ಅಂಡ್ ಶುಡ್ ಮಿಸ್ ಆಗ್ತಾ ಬರ್ತಾ ಇದ್ದು. ಸ್ಟಾರ್ಟಿಂಗ್ ಅಲ್ಲಿ ಏನೋ ಮಂಗಳಾರತಿ ಟೈಮು ಕರೆಕ್ಟ್ ಆಗಿ ಬರ್ತಾ ಇದ್ವಿ. ಈಗ ಕರೆಕ್ಟ್ ಆಗಿ ಹಿಂದಿನ ದಿವಸನೇ ಬರ್ತಾ ಇದೀವಿ. ಏನ್ ಪ್ರಾಬ್ಲಮ್ ಇಲ್ಲ. ಇನ್ನ ವರಮಹಾಲಕ್ಷ್ಮಿ ಹಬ್ಬ ಅವಾಗ್ಲೂ ಅಷ್ಟೇ ಮಿಸ್ ಮಾಡಿ ಒಬ್ಬಟ್ಟು ರಾತ್ರಿ ಎಲ್ಲ ಕೂತ್ಕೊಂಡು ಒಬ್ಬಟ್ಟು ಮಾಡಿಸ್ತಾ ಇದ್ರು. ಸೊ ಅವಾಗೆಲ್ಲ ನಾನು ಊರ್ನ ಕೊಡ್ತಾರೆ ಅಂತ ಕಾಯ್ತಾ ಇರ್ತಿದ್ದೆ. ಅದಕ್ಕೋಸ್ಕರ ಒಬ್ಬಟ್ಟು ಮಾಡ್ತಿದ್ದೆ. ಇಲ್ಲ ಅಂದ್ರೆ ಅಷ್ಟೊಂದು ರಾತ್ರಿ ಕೂರ್ತಿರ್ಲಿಲ್ಲ. ಅಂಡ್ ಆಮೇಲೆ ಹಂಗೆ ಹೋಯ್ತು ದಿನಗಳು. ಟೈಮ್ ಆಗ್ತಾ ಆಗ್ತಾ ಬರ್ತಾ ಇದ್ಮೇಲೆ ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ನಾವು ಇಲ್ಲಿ ಆ ಕಡೆ ಮನೆಗೆ ಹೋದ್ಮೇಲೆ ಕಿಟಕಿ ಒರೆಸೋದು ಇದೆಲ್ಲ ಒಳ್ಳೊಳ್ಳೆ. ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ಅವಾಗ ಒಂದೊಂದು ಕಡ್ಲೆಕಾಯಿ ಮಿಠಾಯಿಗೋಸ್ಕರ ನಾವು ಕೊಬ್ಬರಿ ಮಿಠಾಯಿ, ಕಡ್ಲೆಕಾಯಿ ಮಿಠಾಯಿ, ಮಸಾಲೆ ಪುರಿ, ಬೇಲ್ ಪುರಿ ಇಷ್ಟಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಿದ್ವಿ. ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೆಲ್ಲ ಮಾಡಿದ್ರಿಂದ ನಾವು ಮನೇಲೂ ಮಾಡ್ಕೊತಿದ್ದೀವಿ. ಈಸಿ ಆಗಿದೆ ಅಷ್ಟೇ. ಅದೆಲ್ಲ ಕಲ್ತಂಗೂ ಆಯ್ತು, ಮಾಡ್ದಂಗೂ ಆಯ್ತು. 1 ತಿಂಗಳು ಫುಲ್ ಅಲ್ಲೇ ಟೆಂಟ್ ಹಾಕ್ಬಿಟ್ಟು ಆಮೇಲೆ ಹೋಗ್ತಿದ್ದು. 2 ದಿನ ಬೈಯೋರು, 2 ದಿನ ಆರಾಮಾಗಿ ಎಲ್ಲ ಕೊಡ್ಸಿ ಕಳ್ಸೋರು. ಇನ್ನ ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಹೇಳಕ್ ಬಂದೆ ಅಂದ್ರೆ, ಅವಾಗ ಫಸ್ಟ್ ಕರ್ಕೊಂಡು ಹೋಗಿ ಬಟ್ಟೆ ಕೊಡಿಸ್ತಿದ್ರು. ಈಗಲೂ ಬಿಫೋರ್ 5-6 ಮಂತ್ಸ್ ಅಮ್ಮಮ್ಮಂಗೆ ಹೇಳ್ದೆ ನಾನು, ಅಮ್ಮಮ್ಮ ಒಂದ್ಸಲ ಇವಾಗ ಏನ್ ಮಾಡಿ ಅಂದ್ರೆ, ನೀವೇ ಅಂಗಡಿಗೆ ಕರ್ಕೊಂಡು ಹೋಗಿ ನಿಮ್ಗೆ ಇಷ್ಟ ಬಂದಿದ್ದು ಕಮ್ಮಿ ದುಡ್ಡಲ್ಲೇ ಒಂದ್ ಬಟ್ಟೆ ಕೊಡ್ಸಿ, ತೊಂದ್ರೆ ಇಲ್ಲ. 1000 ರೂಪಾಯಿದೇ ಕೊಡಿಸ್ಬಿಡಿ. ವಿಶಾಲ್ ಮೆಗಾ ಮಟ್ಟಲ್ಲಿ 99 ರೂಪಾಯಿಗೂ ಸಿಗುತ್ತೆ. 99 ರೂಪಾಯಿಗೆ ನಿಮ್ಗೆ ಎಲ್ಲರಿಗೂ ಯಾರಿಗೆ ಇಷ್ಟಪಟ್ಟಿದ್ ಕೊಡ್ಸಿ, ತೊಂದ್ರೆ ಇಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ನಾವೇ ತಗೋತೀವಿ. ನಮ್ಗೆ ಇಷ್ಟ ಆಗಿರೋದು ಯಾವ್ದು ಬೇಡ ಅಂತಾನೆ ಹೇಳಿದೀನಿ. ಆಮೇಲೆ ಇನ್ನೊಂದು ಜ್ಞಾಪನ ಬರೋದು ಅಂತ ಹೇಳಿದ್ರೆ, 7th ಸ್ಟ್ಯಾಂಡರ್ಡ್ ಅಲ್ಲಿ ಆಪರೇಷನ್ ಆದಾಗ ನಂಗೆ ಅಮ್ಮಮ್ಮ ನೋಡ್ಬೇಕು ಅಂತ ಎಲ್ಲ ಬಂದಿರ್ಲಿಲ್ಲ. ಅಮ್ಮಮ್ಮ ಮನೆಗೆ ಹೋಗಿ ಒಂದ್ 2-3 ದಿನ ಆದ್ಮೇಲೆ ನೋಡ್ಬೇಕು ಅಂದಿದ್ದಕ್ಕೆ ಪಾಪ ಫಾರ್ ಫಸ್ಟ್ ಟೈಮ್ ಬಸ್ ಹತ್ಕೊಂಡು ಒಬ್ರೇ ಬಂದಿದ್ರು. ಒಬ್ರೇ ಬಂದಾದ್ಮೇಲೆ ನನ್ಗೋಸ್ಕರ ನಾನ್ ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ಕಾಗಲ್ಲ ಅಂತ ಟ್ರೈನಲ್ಲಿ ಬಂದು, ಅದಾದ್ಮೇಲೆ ಪಾಪ ಅವ್ರು ಟ್ರೈನ್ ಹತ್ಲೇ ಇಲ್ಲ. ನಾನು ಹತ್ಸಕ್ ಬಜಾನ್ ಟ್ರೈ ಮಾಡಿದೆ, ಅಲ್ಲಿ ಇಲ್ಲಿ ಹೋಗೋಣ ಅಂತ, ಹತ್ಲಿಲ್ಲ. ಅದೊಂದ್ ಸಲ ಮಾತ್ರ ಹತ್ರು. ಇಷ್ಟು ಒಂದ್ ಪಾರ್ಟ್ ಆಫ್ ದ ಫೇಸ್ ಆದ್ಮೇಲೆ ಅಷ್ಟು ಮಟ್ಟಿಗೆ ಕ್ಲೋಸ್ನೆಸ್ ಇರ್ಲಿಲ್ಲ. ಕೆಲ್ಸಕ್ಕೆ ಅಂತ ಸೇರಿದೆ. ಕೆಲ್ಸಕ್ಕೆ ಸೇರಾದ್ಮೇಲೆ ಅಮ್ಮಮ್ಮಂದು ನಂದು ಬಾಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತು. ಅವರು ಇವನು ಚಿಕ್ಕ ಹುಡುಗ ಅಂತ ನೋಡ್ತಾ ಇದ್ದಿದ್ದೇನಿತ್ತು, ಅಥವಾ ನಾನು ಹೇಳೋದು ಏನ್ ಕೇಳ್ತಾ ಇದ್ರು, ಅದಕ್ಕೆಲ್ಲ ತುಂಬಾ ರಿವರ್ಸ್ ಆಯ್ತು, ಆಪೋಸಿಟ್ ಆಯ್ತು. ಅಂದ್ರೆ ನಾನು ಹೇಳ್ತಿದ್ದಕ್ಕಿಂತ ಜಾಸ್ತಿ ಕೇಳಕ್ಕಾದ್ರು. ಆಮೇಲೆ ನಾನು ಏನೇ ಹೇಳ್ಕೊಂಡ್ರು ಅದಕ್ಕೆ ತಕ್ಕಂಗೆ ನನ್ಗೆ ಹೇಳ್ಕೊಡಕ್ ಸ್ಟಾರ್ಟ್ ಆದ್ರು.
ಸೊ ಅವಾಗಿಂದ ಕಂಪ್ಲೀಟ್ ಬಾಂಡೇ ಡಿಫ್ರೆಂಟ್ ಆಯ್ತು ನಂದು ಅಮ್ಮಮ್ಮಂದು. ಏನೇ ಆದ್ರೂ ಹಿಂಗಾಯ್ತು ಅಮ್ಮಮ್ಮ ಅಂತ ಫಸ್ಟ್ ಅವ್ರಿಗೆ ಹೇಳೋದಾಗ್ಲಿ ಅಥವಾ ನಾನು ಹೇಳೋದಾಗ್ಲಿ. ಸೊ ಈ ತರ ಅಮ್ಮಮ್ಮಂದು ನಂದು ಕಂಪ್ಲೀಟ್ ಬಾಂಡೇಜೇ ಚೇಂಜ್ ಆಗೋಯ್ತು. ಅದಾದ್ಮೇಲೆ ಹಂಗೆ ಚೆನ್ನಾಗಿ ಓಡ್ತಿದೆ. ಆಮೇಲೆ ಥ್ಯಾಂಕ್ ಯು ಅಮ್ಮ, ಆರಾಮಾಗಿರಿ. ಏನಾದ್ರು ಬೇಕು ಅಂದ್ರೆ ತಿನ್ನಕ್ ಕೇಳಿ ತಂದು ಕೊಡ್ತೀನಿ. ಇನ್ನೇನ್ ಬೇಕಾದ್ರೂ ಹೇಳಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಹಲೋ ಎಲ್ರಿಗೂ, ಗುಡ್ ಈವ್ನಿಂಗ್. ಅಮ್ಮಮ್ಮನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಚಿಕ್ಕವರಿದ್ದಾಗ ಇಟ್ಕೊಂಡು ಹೋಗಿದ್ದೆ. ಅದೆಲ್ಲ ಮಾಡುವ ನಾನಿಲ್ಲ. ಅವ್ರ ಫ್ರೆಂಡ್ಸ್ ಮನೆಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಸೊ ಇವಾಗ್ಲೂ ಅವ್ರ ಫ್ರೆಂಡ್ಸ್ ಎಲ್ಲ ಅವಾಗಿಂದ ಗುರ್ತಿಟ್ಬಿಟ್ಟು ಇವಾಗ ಮಾತಾಡಿಸ್ತಾರೆ, ಇಲ್ಲಮ್ಮ ಅವ್ರ ಮೊಮ್ಮಗಳು ಅಂತ. ಖುಷಿ ಆಗತ್ತೆ ಅಷ್ಟೇ. ಇನ್ನೇನು ಏನು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಚಿಕ್ಕವಳಿದ್ದಾಗ ಪರವಾಗಿಲ್ಲ, ಸ್ಟೋರೀಸ್ ಹೇಳ್ಕೊಡ್ತಾ ಇದ್ರು. ಪುಣ್ಯಕೋಟಿ ಅಂತ ಪಕ್ಕದಲ್ಲಿ ಮಲಗಿಸ್ಕೊಂಡು ಸ್ಟೋರೀಸ್ ಎಲ್ಲ ಹೇಳ್ಕೊಡ್ತಾ ಇದ್ರು. ಸೊಳ್ಳೆತನ ಅಂತ ಅಂದಾಗ ಅಮ್ಮಮ್ಮನಿಂದಾನೆ ಕಲ್ತ್ಕೊಂಡಿದ್ದೀನಿ. ಅಷ್ಟೇ, ಜಾಸ್ತಿ ಏನು ಬಾಂಡ್ ಇಲ್ಲ. ಚಿಕ್ಕವರಿದ್ದಾಗ ತುಂಬಾ ಚೆನ್ನಾಗಿತ್ತು ಬಾಂಡ್. ಬೆಳೀತಾ ಬೆಳೀತಾ ಎಲ್ಲರಿಗೂ ಅದು ದೊಡ್ಡವರಾಗ್ತಾ ಬಾಂಡ್ ಮುಂಚೆ ತರ ಇರಲ್ಲ. ಮನ್ಸಲ್ಲಿ ಇರುತ್ತೆ, ಬಟ್ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಚಿಕ್ಕವರಿದ್ದಾಗ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಚೆನ್ನಾಗಿರುತ್ತೆ. ದೊಡ್ಡವರಾಗ್ತಾ ಆಗ್ತಾ ಬಾಂಡ್ ಹಂಗೆ ಇರುತ್ತೆ, ಮನ್ಸಲ್ಲಿ ಇರುತ್ತೆ. ಬಟ್ ಎಕ್ಸ್ಪ್ರೆಸ್ ಮಾಡಕ್ಕೆ ಇಂಥ ಟೈಮ್ ಸಿಗಲ್ಲ. ಸೊ ಇವತ್ತಿಂತ ಟೈಮ್ ಸಿಕ್ಕಿದೆ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ ಯು. ನಾನ್ ಅಮ್ಮಮ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನ್ ಬೈಸ್ಕೊಟ್ಟಿರೋದೇ ಜಾಸ್ತಿ ಅಮ್ಮಮ್ಮನ ಹತ್ರ. ಅವಾಗ ಇವ್ರಗಳ ಕಾಲ ಗೊತ್ತಿಲ್ಲ, ನಾನು ಗಗನ್ನೇ ಜಾಸ್ತಿ ಜೊತೆಲಿ ಇರ್ತಿದ್ದು. ಸೊ ನಮ್ಗೆ ಇವ್ರ ತರ ಇದು ಏನೋ ಕಿಟಕಿ ಒರೆಸು ಕಡ್ಲೆಕಾಯಿ ಮಿಠಾಯಿ ಎಲ್ಲ ಇಲ್ಲ, ನಮಗೆ ಡೈರೆಕ್ಟ್ ಆಗಿ ಸಿಕ್ಬಿಡ್ತಿತ್ತು ಎಲ್ಲ. ನಮಗ್ ಸಂಡೆ ಮಾಡ್ಸಕ್ಕೆಲ್ಲ ಹೆಲ್ಪ್ ಮಾಡಿಸ್ಕೊಳ್ಳೋರು ಅಷ್ಟೇ. ಆದ್ರೆ ಈಗ ನಾವ್ ಅದನ್ನ ಮಿಸ್ ಮಾಡ್ಕೋತೀವಿ. ನಾವೇ ಕೇಳ್ತೀವಿ ಮಾಡಿ ಅಮ್ಮಮ್ಮ ಬರ್ತೀವಲ್ಲ ಅಂತ. ಅದೇ ನಿಮಗ್ ಕೊಡಲ್ಲ ಅಷ್ಟೇ ಈ ತರ. ಬಟ್ ಏನ್ ಅಷ್ಟೊಂದು ಅಮ್ಮ ಬಂದು ನಮ್ಗೆ ಅವಾಗ ಕ್ಲೋಸ್ ಆಗಿ ಇರ್ತಿಲ್ಲ, ಮನೇಲೆ ಇರ್ತಿರ್ಲಿಲ್ವಲ್ಲ. ನಾವಿಲ್ಲಿ ಬಂದ್ರೆ ಸಾಕು ಈಚೆ ಆಟ ಆಡೋಕ್ ಕೊಟ್ಟೋಗ್ತಾ ಇದ್ವಿ. ಡಿಫ್ರೆಂಟ್ ಆಗಿ ಮಾಡ್ಕೊಡೋರು ತಿನ್ನಕ್ಕೆ. ಇಲ್ಲ ಅವ್ರ ಕೈಲಿ ಆಗಿಲ್ಲ ಅಂದ್ರೆ ನಿಮ್ ಕೈಲಿ ಮಾಡ್ಸಿ ತಿನ್ಸಿದಾರೆ, ಕೇಳಿದ ತಕ್ಷಣ ಮಾಡ್ಕೊಟ್ಟಿದ್ದಾರೆ. ಎಷ್ಟೇ ಅಮ್ಮ ಒಂದು ಇವಾಗ್ಲೂ ಅಷ್ಟೇ ನಿಮ್ಗಳಿಗೆ ಕೊಡ್ತಾರೆ ಟಾರ್ಚರ್. ಆಗ ನೀವು ತಿನ್ನೋದಲ್ಲ, ನಮಗ್ ತಿನ್ಸಕ್ಕೆ. ಸೊ ಅದೊಂದು ಬೆಟರ್, ನಮ್ಗೆ ಪ್ಲಸ್ ಪಾಯಿಂಟ್. ಹಂಗೇನಿಲ್ಲ ಜಾಸ್ತಿ ಹೇಳಕ್ಕೆ, ಎಲ್ಲಾರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಏನಿಲ್ಲ, ನಾನು ಯೂಶುವಲಿ ಚಿಕ್ಕವರಿದ್ದಾಗಿಂದಾನು ಸಮ್ಮರ್ ಹಾಲಿಡೇಸ್ ಬಂದಾಗೆಲ್ಲ 2 months ಫುಲ್ ವೆಕೇಶನ್ ಫುಲ್ ಇಲ್ಲೇ ಇರ್ತಿದ್ದೆ. ಅವಾಗ ಸ್ಟಾರ್ಟಿಂಗ್ ಒಂದು 1 month ಎಲ್ಲಾ ಕಸಿನ್ಸ್ ಇರ್ತಿದ್ರು. ಅದಾದ್ಮೇಲೆ ಅವರೆಲ್ಲ ಹೋದ್ಮೇಲೂ ಇರ್ತಿದ್ದೆ. ನಾಳೆ ಸ್ಕೂಲ್ ಶುರು ಆಗ್ತಿದೆ ಅಂದ್ರೆ ನಾನು ಯಾವಾಗ್ಲೂ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಂದು 10th standard ತನಕನು ಒಂದು 3 days ರಜಾ ಹಾಕ್ತಿದ್ದೆ. ಇಲ್ಲೇ ಇದ್ಬಿಟ್ಟು ಆಕ್ಟಿಂಗ್ ಅವಾಗ ಚೆನ್ನಾಗಿ ಮಾಡ್ತಿದ್ದೆ. ಅದಾದ್ಮೇಲೆ ಅವ್ರ ತರ ಕಿಟಕಿ ವರ್ಷ ಕೆಲಸ ಎಲ್ಲ ನಮ್ಗೆ ಇದ್ದಿಲ್ಲ. ಆ ಚಿಕ್ಕ ಮನೇಲೆ ಅಲ್ಲಿ ಏನಿತ್ತಿಲ್ಲ. ಇಲ್ಲಿ ಮನೆ ಕಟ್ಟಿದ್ಮೇಲೆನು ಅಷ್ಟೇ ಏನು ಇತ್ತಿಲ್ಲ. ಇಲ್ಲಿ ಬೆಳಗ್ ಬರ್ತಿದ್ದೆ, ನಾಷ್ಟ ಮಾಡ್ತಿದ್ದೆ, ಹೋಗಿ ಕ್ರಿಕೆಟ್ ಆಡ್ತಿದ್ದೆ. ಆಮೇಲೆ ಪುನಃ ಊಟ ಮಾಡ್ತಿದ್ದೆ, ಮಧ್ಯಾಹ್ನ ಹೋಗಿ ಕ್ರಿಕೆಟ್ ಆಡ್ತಿದ್ದೆ. ಇಲ್ಲಿ ಯಾವ ಕ್ರಿಕೆಟ್ ಆಡ್ತಿದ್ದಿಲ್ಲ, ನಾನು ಬಂದಾಗ ಮಾತ್ರ ಆಡ್ತಿದ್ದು. ನಾನೇ ಕರೆಯಕ್ ಹೋಗ್ತಿದ್ದೆ. ಬಂದಾಗಲ್ಲ ಇವಾಗ್ಲೂ ಅಷ್ಟೇ ನಮ್ಮ ಅಮ್ಮ ಬೈತಾ ಇರ್ತಾರೆ, ಇಲ್ಲಿ ಬಂದ್ರೆ ಕೆಲಸ ಮಾಡ್ತೀಯ, ನಮ್ಮ ಮನೇಲಿ ಕೆಲಸ ಮಾಡಲ್ಲ ಅಂತ. ಅದೊಂದು ಮಾತ್ರ ಮರೆಯಕ್ಕಾಗಲ್ಲ. ಅಮ್ಮಮ್ಮ ಜೊತೆ ಅಂಗಡಿ, ಇನ್ನು ಅಮ್ಮಮ್ಮ ಏನೇ ಕೆಲಸ ಹೇಳಿದ್ರು ಮಾಡ್ತಿದ್ದೆ. ಆದಷ್ಟು ಮಾಡ್ತಿದ್ದೆ. ಇನ್ನಾದ್ರೂ ಬಿಟ್ಟು ನನ್ಗೇನ್ ಗೊತ್ತಿಲ್ಲ ಅಮ್ಮ. ಈಗ ಮೊಮ್ಮಗಳು ಇವಾಗ ಕೊನೆ ಇಲ್ಲ, ಅವಳಿಗೆ ಪ್ರಮೋಷನ್ ಸಿಕ್ಕಿದೆ ದಾಮಿನಿಗೆ. ಕೊನೆ ಮೊಮ್ಮಗಳಾಗಿ ಇದ್ದೀನಿ. ನನ್ಗೆ ನೆಕ್ಸ್ಟ್ ಇಂದ ಸ್ವಲ್ಪ ಕೆಲಸ ಕಮ್ಮಿ ಮಾಡಿ ಅಲ್ಲಿ ಇಲ್ಲಿ ಕೆಲಸ ಒಪ್ಕೋತೀನಿ. ಸೋಂಬೇರಿ ಶ್ರೀನಿವಾಸ್ ಬಂದಿದ್ದಾನೆ, ಕೆಲ್ಸಕ್ಕೆಲ್ಲ ಕಳ್ಸಿ ಅವನ್ನ. ಇನ್ನ ನೀವು ನನಗೆ
ಚೆನ್ನಾಗಿ ಎಲ್ಲ ಬುದ್ಧಿ ಎಲ್ಲ ಹೇಳ್ಕೊಟ್ಟಿದ್ದೀರಾ. ನಿಮ್ಮ ಹತ್ರ ಸ್ವಲ್ಪ ನಮ್ಮ ಅಮ್ಮನ ಹೇಳ್ತಾರೆ, ಅಮ್ಮಮ್ಮ ಮನೆಗೆ ಹೋದ್ರೆ ಏನೋ ಕೆಲಸ ಮಾಡ್ತೀಯಾ, ನಮ್ಮ ಮನೇಲಿ ಬಂದ್ರೆ ಏನ್ ಮಾಡಲ್ಲ ಅಂತ. ನಿಮ್ಮಿಂದ ಸ್ವಲ್ಪ ಮಚ್ಚಿದ ಕೆಲಸ ಕಲ್ತಿದ್ದೀನಿ. ಆಮೇಲೆ ಅಲ್ಲಿ ಇಲ್ಲಿ ಕಳಿಸ್ತಾ ಇರಿ. ಇವತ್ ನಿಮ್ಗೆ ಕಾಫಿ ಮತ್ತೆ ಹಾಲು ಬಂದು ಕೊಡ್ಲಿಲ್ಲ, ನಾಳೆ ತಗೊಂಡ್ಬಂದ್ ಕೊಟ್ಟಿಲ್ಲ, ಬೈರಿ. ಅಂದ್ರೆ ಸ್ವಲ್ಪ ನಾನೇನಾದ್ರು ತಪ್ಪು ಮಾಡಿದ್ರೆ ಸಾರಿ ಅಷ್ಟೇ. ಕೇಕ್ ಕಟಿಂಗ್ ಮಾಡ್ಸೋಣ. ಬನ್ನಿ ಅಮ್ಮ, ನೀವು ಒಬ್ರ ಬನ್ನಿ. ಗೆಸ್ ಮಾಡಿ ಅಮ್ಮಮ್ಮ ಯಾರ್ಯಾರು ಏನೇನ್ ಹಾಕ್ಸಿರ್ತಾರೆ ನಿಮ್ಗೋಸ್ಕರ ಅಂತ. ಕೊಟ್ಟಿಲ್ಲ, ಅದನ್ನ ಪಿಕ್ಚರ್ ಇಟ್ರೆ Happy birthday to you. Happy birthday to you. Happy birthday to you. ಅದಕ್ಕೆ ಮುಂಚೆ ಇನ್ನೊಂದಿದೆ. ಅವರು ಕರ್ಕೊಂಡ್ಬಂತು ತೋರಿಸೋದು ಏನಿಲ್ಲ. ನಮ್ಮ ರೂಮಲ್ಲಿ ಬರೀ ಒಂದು ಸ್ಟವ್, ಒಂದು ಬಗೆಟು, ಒಂದು ಕಚ್ಚೆ. ಆಮೇಲೆ ಅವರು ಅವ್ರ ಮನೆಗೆ ಹೋದ್ವಿ, ಮೈಸೂರಿಗೆ ಹೋದ್ವಿ. ಮೈಸೂರು ಕರ್ಕೊಂಡು ಹೋದ್ರು. ನಮ್ಗೆ ಏನಂದರೆ ಹೆಣ್ಣು ಕೊಟ್ಟಿದ್ದು ಉದ್ದೇಶ ಏನಂದರೆ, ಕೆಲಸದಲ್ಲಿದ್ದಾರೆ, ಕೆಲಸದಲ್ಲಿದ್ದಾರೆ, ನಾಳೆ ದಿನ ಏನು ತೊಂದರೆ ಆಗಲ್ಲ ಉದ್ದೇಶದಿಂದ ನಮಗೆ ಮದುವೆಯನ್ನು ಮಾಡಿ. ಮದುವೆ ಆದಮೇಲೆ ಏನಾಯಿತು, ಮಕ್ಕಳು ಆಯಿತು. ಮಕ್ಕಳು ಆದಮೇಲೆ ಮಕ್ಕಳು ಕಷ್ಟಪಟ್ಟು ಮದುವೆ ಮಾಡೋದಾದ್ಮೇಲೆ ಮಕ್ಕಳಾದ್ಮೇಲೆ ಮೊಮ್ಮಕ್ಕಳಾಯಿತು. ಒಂದು ಈಗಾಗಲೂ ಒಂದು ಅದೃಷ್ಟ ಚೆನ್ನಾಗಿದೆ ನನಗೆ. ಒಂದು ಪೂರ್ವ ಜನ್ಮದ ಪುಣ್ಯ. ಏನು ದೇವ್ರ ಸಪೋರ್ಟ್ ನಮಗೆ, ಬೇರೆ ಯಾರು ಸಪೋರ್ಟ್ ಇದೆ. ತುಂಬ ಎಷ್ಟು ವರ್ಷ ನಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಸಹಕಾರ ನಮ್ಮ ಧರ್ಮಪತ್ನಿಯಾದಂಥ ನಳಿನ ಅವರು ಸಹಕಾರದಿಂದ ನಾವು ಈ ಸ್ಟೇಜ್ಗೆ, ಈ ಲೆವೆಲ್ಗೆ ನಾವು ಬಂದಿದ್ದೀವಿ. ಇನ್ನು ಮುಂದಕ್ಕೆ ದೇವರು ನಮ್ಗೆ ಏನು ಮಾಡ್ತಾನೆ ಏನು ನಮ್ಗೆ ಗೊತ್ತಿಲ್ಲ. ಇವತ್ತು ಇಷ್ಟು ಹ್ಯಾಪಿ ಬರ್ತ್ಡೇ ಅಂತ ನಳಿನ ಎಲ್ಲ ಕೇಕ್ ತಿಂತ ಇದ್ದೀರಲ್ಲ, ತುಂಬಾ ಕೆಟ್ಟದಾಗಿರೋ ಜೋಕ್ಸ್ ಹೇಳ್ತೀನಿ. ಅದ್ರ ಡಬಲ್ ಮೀನಿಂಗ್ ಅಲ್ಲ, ಲೇಮ್ ಜೋಕ್ಸ್ ಅಂತ ಇಂಗ್ಲಿಷ್ ಅಲ್ಲಿ, ಅದನ್ನ ಕನ್ನಡದಲ್ಲಿ ಹೇಳಕ್ ಬರಲ್ಲ. ಸೊ ಕೇಳ್ತೀನಿ, ಯಾರು ನಗ್ಬಾರ್ದು. ಕಣ್ಣು ಹಿಡಿದ್ರೆ ಕಣ್ಣು ಹಿಡಿಬಹುದು, ಸುಮ್ನೆ ಫನ್ ಅಂತ. ಆದ್ರೆ ನಗ್ಬಾರ್ದು, ನಗು ಬಂದ್ರು ಅದೇ ಅದ್ರ ಚಾಲೆಂಜು. ಸೊ ಫಸ್ಟ್ ಒನ್, ಒಬ್ಬನ ಹೆಸರು ಬಾಬು ಅಂತ ಇಟ್ಕೊಳ್ಳೋಣ. ಅವನ ಹೆಸರು ಬಾಬು ಅಂತ. ಸೊ ಆ ಬಾಬು ಸುಡೋ ಬಿಸಿಲಲ್ಲಿ ಹೋದ್ರೆ ಅವನೇನಾಗ್ತಾನೆ? ಕಬಾಬ್ ತಾನೇ ಆಗ್ತಾನೆ. ಏನ್ ಮಾಡುತ್ತೆ? ಸುಮ್ನೆ ಕೂತಿದ್ರೆ ಏನಾಗುತ್ತೆ? ಸ್ಟ್ರಾಬೆರಿ ಏನು ಮಾಡದೆ ಸುಮ್ನೆ ಕೂತಿದ್ರೆ ಏನಾಗುತ್ತೆ? ಬ್ಲಾಕ್ ಬೆರಿ ಅಲ್ಲ, ಸೋಂಬೇರಿ. ನೆಕ್ಸ್ಟ್, ನಿಮ್ ಸನ್ನಿನ್ಲಾ ಅಂದ್ರೆ ಮಗಳು ಗಂಡ ಮೈಯಾಸ್ಗೆ ಹೋಗಿ ಕಾಫಿ ಕುಡಿದ್ರೆ ಅವ್ರನ್ನ ಏನಂತಾರೆ? ಅಳಿಮಯ್ಯ. ಕರೆಕ್ಟ್ ಇದು ಗೆಸ್ ಮಾಡ್ಬಿಟ್ರಿ. ನೆಕ್ಸ್ಟ್, ಕೂದಲಿಗೆ ಡೈ ಹಾಕೋ ಸಾಗರ್ ಯಾರು? ಸಾಗರ್ ಯಾರು? ದಯಾನಂದ್ ಸಾಗರ್. ನೆಕ್ಸ್ಟ್, ಇದಂತೂ ಚೆನ್ನಾಗಿದೆ. ಫುಲ್ ಅಂದ್ರೆ ಫ್ರೀಯಾಗಿ ಸಿಗೋ ಅಂತ ಟೀ ಯಾವುದು? ಫುಲ್ ಫ್ರೀಯಾಗಿ ಸಿಗೋ ಟೀ ಯಾವುದು? ಬಿಟ್ಟಿ. ಆಯ್ತಾ? ಓಲಾದವರು ರೈಡ್ ಅಕ್ಸೆಪ್ಟ್ ಮಾಡಿ ಆಟ ಆಡ್ಕೊಂಡಿದ್ರೆ ಏನದು? ಓಡಾಟ. ಕರೆಕ್ಟ್. ನೆಕ್ಸ್ಟ್, ಯಾವಾಗ್ಲೂ ಪೀಸ್ ಆಗಿರೋ ರಾಮುನ ಏನಂತಾರೆ? ಪೀಸ್ ರಾಮು ಅಲ್ಲ, ಬೇರೆ. ಆರಾಮು.
ಕೀರ್ತಿಗೆ ಮಕ್ಕಳಾದ್ರೆ ಕೀರ್ತಿ ಏನಾಗ್ತಾನೆ? ಅಪ್ಪ ಕೀರ್ತಿ. ಟೊಮ್ಯಾಟೊಗೆ ತುಂಬಾ ಹೊಟ್ಟೆ ಹಶು ಆದ್ರೆ ಅದೇನ್ ಮಾಡುತ್ತೆ? ಝೊಮ್ಯಾಟೊ ಮಾಡುತ್ತೆ. ಮೆಣಸಿನ್ಕಾಯಿ ಗುಂಪಲ್ ಸ್ನಾನಕ್ ಹೋದ್ರೆ ಏನಂತ ಕರೀತಾರೆ? ಗುಂಪಲ್ ಗೋವಿಂದ. ಖಾರಾಬಾತ್. ಈ ಚಾಕ್ ಪೀಸ್ ಕ್ಲಾಸ್ಗೆ ಲೇಟ್ ಆಗಿ ಹೋದ್ರೆ ಏನಂತಾರೆ? ಚಾಕ್ ಪೀಸ್. ಚಾಕ್ಲೇಟ್. ಚಾಕ್ಲೇಟ್. ಪರವಾಗಿಲ್ಲ, ಎಲ್ಲ ಗೊತ್ತಲ್ಲೇ ಇದೆ. ಶರ್ಟ್ ನ ಒಂದು ಮೂಲೆಗೆ ಬಿಸಾಕಿದ್ರೆ ಅದನ್ನೇನಂತ ಕರೀತಾರೆ? ನೆಕ್ಸ್ಟ್, ಸ್ವೀಟ್ ಲವರ್ಸ್ ಎಲ್ಲ ಒಂದ್ ಸ್ಟ್ರೈಕ್ ಗೆ ಕೂತ್ರೆ ಆಗ ಅವರು ಯಾವ ಸ್ಲೋಗನ್ ಯೂಸ್ ಮಾಡ್ಬೋದು? ಸ್ವೀಟ್ ಲವರ್ಸ್ ಒಬ್ಬಟ್ಟಿನಲ್ಲಿ ಬಲವಿದೆ. ನೆಲ್ಸನ್ ಮಂಡೇಲಾ ಗೊತ್ತಾನೆ ಎಲ್ಲರಿಗೂ. ನೆಲ್ಸನ್ ಮಂಡೇಲಾ ಅವ್ರಿಗೆ ತುಂಬಾ ಕೋಪ ಬಂದ್ರೆ ಅವ್ರನ್ನ ಏನಂತ ಕರಿಬಹುದು? ಕರಿ ಮಂಡೇಲ. ಮಂಡೆ ಇಲ್ಲ. ಕೆಂಡ ಮಂಡೇಲ. ಕತ್ರಿನ ಎಲ್ಲ ಸೇರಿಸಿ ಒಂದ್ ಕಡೆ ರಾಶಿ ಹಾಕಿದ್ರೆ ಅದನ್ನೇನಂತಾರೆ? ಖಾಲಿಯಾಗಿರೋ ಹೂವಿನ ಗಿಡಕ್ಕೆ ಉಗಿದ್ರೆ ಏನಂತಾರೆ? ತೂಕಾಲಿ. ತುಪ್ಪ ಕಲರ್ ಆಗಿ ಕಲರ್ಫುಲ್ ಆಗಿದ್ರೆ ಏನಂತಾರೆ? ನವರಂಗಿ. ವಾಟ್ ಡು ಯು ಕಾಲ್ ಅ ಚೈನೀಸ್ ಮ್ಯಾನ್ ಹೂ ಸಿಂಪ್ಲಿ ಟಾಕ್ಸ್ ಸಮಥಿಂಗ್? ಹೆಂಗ್ ಪೊಂಗ್ಲಿ. ಪಾರು ದೇಶ ಬಿಟ್ಟೋದ್ರೆ ಏನಾಗ್ತಾರೆ? ಪರದೇಶಿ. ಅವರೆಲ್ಲ ಹೇಳ್ತಾ ಇದಾರೆ. ಖುಷಿಯಾಗಿ ಅಡುಗೆ ಮಾಡಿದ್ದಕ್ಕೆ ಏನಂತ ಹೆಸರಿಡುತ್ತಾರೆ? ನಿಮ್ಗೆ ಬೀಕರ್ ಗೊತ್ತಲ್ವಾ? ಇವ್ರಿಗೆ ಗೊತ್ತಿರುತ್ತೆ. ಬೀಕರ್ ಗೊತ್ತಿಲ್ವಾ? ಬೀಕರ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಲ್ಲ, ಆಯ್ತಾ? ಅದೇನಾದ್ರೂ ಕೈಯಿಂದ ಬಿದ್ಬಿಟ್ರೆ ಏನಾಗುತ್ತೆ? ಅಲ್ಲ, ಬೀಕರ್ ಅಪಘಾತ. ಮಾಯಾ ಮೃಗ ಮನೇಲೆ ಕೂತು ದಪ್ಪ ಆದ್ರೆ ಏನಂತಾರೆ? ಈಗಲ್ಲವ್ರಪ್ಪ ಜೇಬಿಂದ ದುಡ್ಡು ಕದ್ರೆ ಏನಂತಾರೆ? ಇಲ್ಲೀಗಲ್. ಈಗಲ್ಲವ್ರಪ್ಪ ಕ್ಯಾಲಿಫೋರ್ನಿಯಲ್ಲಿ ಇರೋ ಜನರನ್ನ ಎಲ್ಲಾ ಬೇರೆ ಕಡೆ ಕಳ್ಸಿದ್ರೆ ಆ ಊರೇನಾಗುತ್ತೆ? ಕ್ಯಾಲಿಫೋರ್ನಿಯಾ. ಟೊಮ್ಯಾಟೊ ಒಂದಿನ ಲೆಕ್ಚರರ್ ಆಗಿ ಕಾಲೇಜ್ಗೆ ಹೋದಾಗ ಸ್ಟೂಡೆಂಟ್ಸ್ ಎಲ್ಲ ಟೊಮ್ಯಾಟೋನ ಏನಂತ ಕರೀತಾರೆ? ಟೊಮ್ಯಾಟೊ ಒಂದಿನ ಲೆಕ್ಚರರ್ ಆಗಿ ಕಾಲೇಜ್ಗೆ ಹೋದಾಗ ಸ್ಟೂಡೆಂಟ್ಸ್ ಎಲ್ಲ ಏನಂತ ಕರೀತಾರೆ? ಟೊಮ್ಯಾಟೊ ಸಾರ್. What do you call a husband who is always at home? Lazy husband. ಹೋಮಿಯೋಪತಿ. ಸೀಕ್ರೆಟ್ ಇಲ್ದಿರೋ ದೋಸೆ ಯಾವುದು? ಸೆಟ್ ದೋಸೆ. ಓಪನ್ ದೋಸೆ. ಕೋಳಿ ನೀರ್ ಮಿಕ್ಸ್ ಮಾಡದೆ ವಿಸ್ಕಿ ಕುಡಿದ್ರೆ ಅದನ್ನೇನಂತಾರೆ? ಕೋಳಿ ನೀರ್ ಮಿಕ್ಸ್ ಮಾಡದೆ ವಿಸ್ಕಿ ಕುಡಿದ್ರೆ ಅದನ್ನೇನಂತಾರೆ? ಆಲ್ಕೋಹಾಲ್ ಕುಡಿಯೋ ಪರ್ಸನ್ ಎಲ್ಲ ಯೂಸ್ ಮಾಡ್ಬೇಕು. ಚಿಕನ್ ಸುಕ್ಕ. ಚಪಾತಿನ ಸ್ಕೂಲ್ಗೆ ಕಳ್ಸಿದ್ರೆ ಅದನ್ನೇನಂತಾರೆ? ನಮ್ಗೆ ಫೇವ್ರೆಟ್ ಟೊಮೆಟೊ ಗೊಜ್ಜು. ಸೈಡ್ ಚಪಾತಿ. ಒಬ್ಬ ದೇವ್ರಿಗೆ ಕೇಳ್ತಾನೆ, ದೇವ್ರ ನನಗೆ ತುಂಬಾ ಕಷ್ಟ ಇದೆ, 20 ಲಕ್ಷ ಕ್ಯಾಶ್ ಕೊಡ್ಸು ಅಂತ. ನಿನ್ನ ಸದಾ ನೆನ್ಪಿಸ್ಕೋತೀನಿ ಅಂತ ದೇವ್ರನ್ನ ಕೇಳ್ತಾನೆ. ಆಗ ನೆಕ್ಸ್ಟ್ ದಿನ ದೇವ್ರ ಕನ್ಸಲ್ ಬಂದು ಏನಂತ ಹೇಳ್ಬೋದು? 20 ಲಕ್ಷ ಕ್ಯಾಶ್ ಬೇಕು ಅಂತ ಕೇಳ್ತಾನೆ. ನೀನ್ ಯಾವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ ನಾನು ಅಂತ. ಸೊ ನೆಕ್ಸ್ಟ್ ದಿನ ದೇವ್ರ ಕನ್ಸಲ್ ಬಂದು ಏನಂತ ಹೇಳ್ಬೋದು? ಏನಂತ? ಕ್ಯಾಶ್ ರೆಡಿ ಇದೆ, ಮೇಲ್ ಬಂದು ಇಸ್ಕೋ ಅಂತ. ಅಷ್ಟೇ. ಕೇಕ್ ತಿನ್ನೋಷ್ಟರಲ್ಲಿ ಒಂದು ನಗುನು ಆಗಿದೆ. ಇಬ್ರು ಡೆಡಿಕೇಟೆಡ್ ಆಗಿ ಒಂದು ಸಾಂಗ್ ಹೇಳ್ತಾರೆ.
ಕಣ್ಣಿಗೆ ಕಾಣೋ ದೇವರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು ಅವರೇ ಸೂರ್ಯ ಚಂದ್ರರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯಿಯ ಮಡಿಲಲ್ಲಿ ನಾವು ನಡೆದೆವು ತಂದೆಯ ಪ್ರೇಮದಲ್ಲಿ ನಾವು ಬೆಳೆದೆವು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯಿಯು ಇಲ್ಲದಿರೇ ಕಂಬನಿ ಬಾಳಲ್ಲ ತಂದೆಯು ಕಾಣೋ ಬಕೆಟ್ ಕೊಡ್ರಿ ಬಕೆಟು ತಾಯಿ ತಂದೆ ಏನು? ಮಕ್ಕಳ ಮರೆತರೆ ತಪ್ಪಲಿ ನಾವೆಲ್ಲ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋದೇ ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು ಅವರೇ ಸೂರ್ಯ ಚಂದ್ರರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿ ದಯವಿಟ್ಟು ಅಳ್ಬೇಡಿ. ಅವರು ಇಮೋಷನಲ್ ಆಗಿ ಹೋಗ್ತಾರೆ, ನಮ್ಗಿಂತ ವೀಕ್ ಇದ್ದಾರೆ ಅವರು. ಸೊ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೇಳಿ. ನೆಕ್ಸ್ಟ್ ತಾತನ್ ಕೇಕ್ ಕಟಿಂಗ್ ಮಾಡೋಣ. ಅದಕ್ಕೆ ಯಾರಾದ್ರೂ ಮಾತಾಡ್ತೀರಾ ನೀವು? ಆಬ್ವಿಯಸ್ಲಿ ತಾತ ಅಂತೂ ನಂದು ತುಂಬಾನೇ ಮೆಮೊರೀಸ್ ಇದೆ. ಅದ್ರಲ್ಲಿ ಫಸ್ಟ್ ಹುಟ್ಟಿದಾಗ ಅಮ್ಮನ ಹತ್ರ ತಾತನ ಹತ್ರ ಬಿಟ್ಟು ಇನ್ ಯಾರ ಹತ್ರನೂ ಹೋಗ್ತಾ ಇರಲ್ಲ, ಅವರೇ ಎತ್ಕೊಂಡು ಓಡಾಡ್ತಾ ಇದ್ರು ಅನ್ನೋದೊಂದು. ಇನ್ನ ಜಾಸ್ತಿ ತಾತನೇ ಎತ್ಕೊಂಡು ಓಡಾಡ್ತಾ ಇದ್ದಿದ್ದು. ಆಮೇಲೆ ಒಂದ್ಸಲ 5th ಇಯರ್ ಬರ್ಡೇಲಿ ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರಲ್ಲಿ ಇದ್ದಾಗ ಬರ್ಡೇ ಏನು ಮಾಡಿರ್ಲಿಲ್ಲ ಅಂದ್ಬಿಟ್ಟು ತಾತನೇ ಆಫೀಸ್ ಇಂದ ಬಂದಿದ ತಕ್ಷಣ ಇವತ್ತಿನ ಮುಗ್ಧವನಯ ಬರ ಅಂತ ಕರ್ಕೊಂಡೋಗಿ ಒಂದು ಹೊಸ ಪ್ಯಾಂಟು ಹೊಸ ಶರ್ಟ್ ಕೊಡಿಸಿ ಅಲ್ಲಿಂದ ಕೇಕ್ ಎತ್ಕೊಂಡೋಗಿ ಒಂದು ಸ್ಟುಡಿಯೋಲಿ ಫೋಟೋ ಓಡಿಸ್ಕೊಂಡು ಅಲ್ಲಿಂದ ನನ್ನ ಮನೆಗೆ ಕರ್ಕೊಂಡ್ ಬಂದಿದ್ರು. ಅದಾದ್ಮೇಲೆ ದಿನ ಕೆಲಸ ಮುಗಿಸ್ಕೊಂಡು ಸ್ಟುಡಿಯೋ ಗೊತ್ತಿಲ್ಲ ಒಟ್ಟು ಸ್ಟುಡಿಯೋ ಕರ್ಕೊಂಡು ಹೋಗಿದ್ರಿ ಎಷ್ಟು ಗೊತ್ತು, ಇಲ್ಲಿರೋದು ಹೆಸರು ಗೊತ್ತಿಲ್ಲ. ಅದೊಂದು RK ಸ್ಟುಡಿಯೋ. ಫೋಟೋ ಇದೆ. ಆಮೇಲೆ ಇನ್ನ ಸೆಕೆಂಡ್ ಶಿಫ್ಟ್ ನೈಟ್ ಶಿಫ್ಟ್ ಎಲ್ಲ ಮಾಡ್ಕೊಂಡ್ ಬಂದಾದ್ಮೇಲೆ ಆಬ್ವಿಯಸ್ಲಿ ಈಚೆ ಕಡೆ ಕಾಯ್ಕೊಂಡು ನಿಂತಿರ್ತಿದ್ವಿ. ಒಂದೊಂದು ರೌಂಡ್ ಅಂತೂ ಫಾರ್ ಶೋರ್ ಸಿಗೋದು. ಆಮೇಲೆ ಬಾಂಬೆ ತಿನ್ನಕ್ ಕಳ್ಸಿದ್ದೆ ತಾತ. ಹೆಂಗೆ ಅಂತ ಹೇಳಿದ್ರೆ ದಿನ ಮಟನ್ ಚಿಕನ್ ಯಾವಾಗ ಸ್ಯಾಟರ್ಡೆ ಸಂಡೇಸ್ ಇರುತ್ತೆ ಅವಾಗ ಆಮೇಲೆ ಬಾಂಬೆ ತಿನ್ಬೇಕು ಅಂತ ಸರ ತಗೊಬಂದು ತಿಂತಿದ್ವಿ. ನಮ್ಮನೇಲಿ ನಮ್ಮಪ್ಪ ಗ್ಲೂಕೋಸ್ ಬಿಸ್ಕೆಟ್ಗಳನ್ನ 5-10 rupees ಕಂಪ್ಲೀಟ್ ಆಗಿ ಇರುತ್ತಿದ್ರು. ಆದ್ರೆ ತಾತ ಒಂದೊಂದು ಕೆಜಿ ತಂದಿಡ್ತಿದ್ರು. ಅದನ್ನ ಪುಟ್ಟಿಯಕ್ಕ ಎಲ್ಲರಿಗೂ ಬೆಳಗ್ಗೆ ಅಂತ ಸಮಪಾಲುವಾಗಿ ಅನಿಸ್ತಿದ್ರು. ಹಂಗೆ ಅವಾಗ WDF ಸ್ಟಿಕ್ಕರ್ಸ್ ಬರೋದು ಮಾರ್ಬಲ್ಸ್ಗೆ 5 rupees ಮಾರ್ಬಲ್ಸ್ಗೆ ಅದು ಫ್ರೀ ಇತ್ತು. ಅದು ಕಲೆಕ್ಷನ್ ಒಂದು ಹಾಬಿ ಇತ್ತು. ಆಗ ಪಾಪ ತಾತ 5 ರೂಪಾಯಿ ಯಾವಾಗ ಕೇಳಿದ್ರು ಕೊಡಿಸ್ತಿದ್ರು. ಆಮೇಲೆ ಇಲ್ಲಿ ಮನೆಯೆಲ್ಲ ಕಟ್ಟಿರ್ಬೇಕಾದ್ರೆ ಮೇಲ್ಗಡೆ ಪ್ಲಾಸ್ಟಿಕ್ ಬಾಲ್ ಇಟ್ಕೊಂಡು ಆಟ ಆಡ್ತಾ ಇರ್ಬೇಕಾರೆ ಒಳ್ಳೆ ಆಟ ಆಡಕ್ ಬಿಟ್ಟಿದ್ದಾರೆ. ಪಾಪ ನೈಟ್ ಶಿಫ್ಟ್ ಮಾಡ್ಕೊಂಡ್ ಬಂದ್ರು. ಯಾವತ್ತು ಆಟ ಆಡ್ಬಿಡಿ ಕಣ ಅಂತ ಹೇಳ್ದವ್ರೆ ಅಲ್ಲ, ಸೆಕೆಂಡ್ ನೈಟ್ ಮಾಡ್ಕೊಂಡ್ ಬರೋರು. ಅದಾದ್ಮೇಲೆ ಯಾವಾಗಾದ್ರೂ ನಾವು ಬಂದ್ಬಿಟ್ವಿ ಕೇಳ್ದೆ ಹಬ್ಬ ಇದೆ ಅಂದಾಗ ತಾತ ಸೆಕೆಂಡ್ ನೈಟ್ ಎಲ್ಲ ಮಾಡ್ಕೊಂಡು ಆಫೀಸಲ್ಲೇ ಇರೋರು. ಸೊ ಜ್ಞಾಪನ ಇದೆ ತಾತ 08022182434 PHEL ನಂಬರ್ಗೆ ಫೋನ್ ಮಾಡ್ಬಿಟ್ಟು ನಮ್ ತಾತನ್ ಕೊಡಿ ಅಂದಿದ ತಕ್ಷಣ ತಾತನ್ ಕೊಡೋರು. ಅವಾಗ ತಾತನ ಹತ್ರ ತಾತ ಬನ್ನಿ ತಾತ ಅಂದಿದ ತಕ್ಷಣ ಬತ್ತಿ ಕಣೆ ಅಂತ ಬರೋರು. ಆಮೇಲೆ ಸಮ್ಮರ್ ಹಾಲಿಡೇಸ್ ನಾಳೆಯಿಂದ ಸ್ಟಾರ್ಟ್ ಅಂದ್ರೆ ಫಸ್ಟ್ ತಾತ ಬರ್ತಿದ್ರು. ಇನ್ನೊಂದ್ ದಿನ ತಕ್ಷಣ ನಾವು ತಾತ ಟ್ರೈನಲ್ಲಿ ಬರ್ತಿದ್ವಿ. ಆಮೇಲೆ ಸಮ್ಮರ್ ಇದು ಮುಗಿದು ನೆಕ್ಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಬುಕ್ ತಗೋಬೇಕು ಅಂತ ಹೋದಾಗ ತಾತ ನಮ್ಮನ್ನ ಬಿಡ್ತಾ ಇದ್ದಿದ್ದು ವಾಪಸ್ಸು. ಇದೆಲ್ಲ ಒಂದ್ ಫೇಸ್ ಆದ್ರೆ ಅದೇ ಅವಾಗ್ಲೂ ಅಷ್ಟೇ ಆಪರೇಷನ್ ಅಂತ ಹೋದಾಗ ಪಾಪ ತಾತ ಯಾವತ್ತೂ ಮಿಸ್ ಮಾಡ್ದೆ ವಾರಕ್ಕೊಂದ್ಸಲ ಕೆಲಸ ಮುಗಿಸ್ಕೊಂಡು ನನ್ನ ನೋಡಕ್ಕೆ ಅಲ್ಲಿವರೆಗೂ ಬಂದು ಹೋಗಿದ್ದಾರೆ. ಪ್ರತಿ ಟೈಮ್ ಹಂಗೆ ಬಂದ್ ಹೋಗಿದ್ದಾರೆ. ಇವತ್ತು ಮನಿ ತಾತ ಆದ್ರೆ ಬರ್ತೀನಿ ಕಡೆ ನಾನೇ ಅಂದ್ಬಿಟ್ಟು ಅವ್ರು ರೆಡಿ ಇರ್ತಾರೆ, ಬಟ್ ನಾವು ಬರ್ಬೇಡಿ ಅಷ್ಟೇ.
ಉಲ್ಟಾ ಕೇಸ್ ಇವಾಗ. ಆಮೇಲೆ ಒಂದ್ ಸ್ವಲ್ಪ ದೊಡ್ಡವನಾದೆ, ಸೆಕೆಂಡ್ PUC ಕಮ್ಮಿ ಬಂತು. ಎಲ್ಲರೂ ಬೈದಾಗ ಬಿಡಯ ಏನಾಗುತ್ತೆ, ನಾನ್ ಫ್ರೆಂಡ್ಸ್ ಇರೋದು ಏನ್ ಓದ್ತೀಯ ಓದೆ, ಯಾರು ಓದಿಸ್ಲಿಲ್ಲ ಅಂದ್ರೆ ಏನು ಅಂತಾನು ಪಾಪ ಅವತ್ತು ಅವ್ರೊಬ್ರೆ ಸೈಡ್ ನಿಂತ್ಕೊಂಡು ಮಾತಾಡಿದ್ದು. ಇನ್ನ ಕಮ್ಮಿ ಬಂದಿತ್ತು ಅಂತ ಆಬ್ವಿಯಸ್ಲಿ ಎಲ್ಲ ಬೈದಾಗ ಪಾಪ ಅವ್ರೊಬ್ರು ಸೈಡ್ ಅಲ್ಲಿ ನಿಂತು ಫುಲ್ ಜ್ವರ ಬರೆ ಕರ್ಕೊಂಡು ಹೋಗ್ಬಿಟ್ಟಾಗ ಯಾವ್ದೋ ಅಜ್ಜಿ ಇಂಜೆಕ್ಷನ್ ಹಚ್ಕೊ ಬಂದ್ರು. ಅದೆಲ್ಲ ಜ್ಞಾಪನ ಇದೆ. ಹಂಗೇನೆ ಆಮೇಲೆ ಕೆಲ್ಸಕ್ಕೆ ಸೇರಿದಾಗ ಅಪ್ಪ ಏನ್ ಹೇಳಿದ್ರು ಅಂದ್ರೆ ನೀನ್ ಮಾಡೋ ಕೆಲ್ಸಕ್ಕೆ ಕೊಡೋ ಸ್ಯಾಲ್ರಿಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು, ಮೋಸ ಮಾಡಬಾರ್ದು ಕೆಲ್ಸಕ್ಕೆ ಅಂತ ಹೇಳಿದ್ರು. ಬಟ್ ತಾತನಿಂದ ಡೆಡಿಕೇಶನ್ ಏನಂದ್ರೆ ನೀನ್ ಮಾಡಯ್ಯ ಏನಾಗೋಗುತ್ತೆ, ತಲೆನೋವು ಬಂದ್ಬಿಡುತ್ತಾ, ಜ್ವರ ಬಂದ್ಬಿಡುತ್ತಾ, ರಾತ್ರಿ ಆಗ್ಲೂ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನೋ ಒಂದಿದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಸೆಕೆಂಡ್ ಯೂನಿಟ್ ಅಂತ 3-4 months 5 months 6 months ಅಂತ ಕಂಟಿನ್ಯೂಸ್ ಆಗಿ ಮಾಡಿದಕ್ಕೆ ಇವತ್ತು ಆರಾಮಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೇಲಿ ಕೆಲಸ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀನಿ. ಕಲ್ತಿದ್ದಕ್ಕೆ ಅವಾಗೆಲ್ಲ ಮನೆಗೆ ಬರ್ದೆ ಅಲ್ಲೇ ಚಾಪೆ ಹಾಸ್ಕೊಂಡು ತಾತನ ತರ ನಾನು ಮಲ್ಕೊಂಡಿದ್ದೆ. ಆ ತರ ಇದೆಲ್ಲ ಒಂದ್ ಸಾರ್ಟ್ ಆಫ್ ಫೇಸ್. ಬೇಜಾನ್ ಎಲ್ಲಾ ವಿಷಯಗಳಲ್ಲೂ ತಾತ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ತಾತ ಇರೋ ಬರೋರ್ಗೆಲ್ಲ ಬೈದಿದ್ದೀನಿ. ನಿಮ್ಮೊಬ್ರು ಮಾತ್ರ ಇನ್ನ ಬೈಕೊಂಡಿಲ್ಲ, ಅದನ್ನ ಬೈಯೋದು ಇಲ್ಲ. ಸೊ ನಾನಿರೋವರೆಗೂ ಯಾರಿಗ್ ಬೈದಿಲ್ಲ ಅಂದ್ರೆ ನಮ್ ತಾತ ಒಬ್ರು ಬೈದಿಲ್ಲಪ್ಪ ನಾನು ಅಂತ ಹೇಳ್ಕೋಬಹುದು. ಅದೊಂದು ಮಾತ್ರ ಪಕ್ಕ ಇರುತ್ತೆ. ಇನ್ನೇನಿಲ್ಲ ಅಷ್ಟೇ. ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಚಿಕ್ಕವರಿದ್ದಾಗ ನಾವೆಲ್ಲ ಅಲ್ಲಿ ಚಿಕ್ಕ ಮನೇಲೆ ತುಂಬಾ ಚೆನ್ನಾಗಿತ್ತು, ಎಲ್ಲಾರು ಒಟ್ಟಿಗೆ ಇರ್ತಾ ಇದ್ವಿ, ಯಾರೆಲ್ಲೋ ಬಂದಾಗ ಅಲ್ಲೇ ತಗೊಂಡ್ಕೊಬೇಕಿತ್ತು. ಆವಾಗ ಮಲ್ಕೊಂಡ್ ಅಂದ್ರೆ ಎಲ್ಲ ರಾತ್ರಿ ಆಯ್ತು ಅಂದ್ರೆ ತಾತನ ಗೇಟ್ ಮುಂದೆ ನಿಂತ್ಕೊಂಡ್ ಕಾಯ್ತಾ ಇದ್ವಿ, ತಾತ ಬರ್ತಾರೆ ಅಂತ. ಅಲ್ಲಿ ಸ್ಕೂಟರ್ ಸೌಂಡ್ ಆಗಿದ ತಕ್ಷಣ ಎಲ್ಲಾರು ಹೋಗಿ ಗೇಟ್ ಹತ್ರ ನಿಂತ್ಕೊಬಿಡ್ತಿದ್ವಿ ರೌಂಡ್ಗೋಸ್ಕರ. ಸೊ ಎಲ್ಲಾರು ಒಂದೊಂದ್ ರೌಂಡ್ ಸುತ್ತಿಸ್ತಿದ್ರು. ಒಂದ್ ರೌಂಡ್ ಇಲ್ಲಿಂದ ಹೋಗಿ ಹಂಗ್ ಬಂದಿ ಅವಾಗ್ಲೇ ನಮ್ಗೆ ಅದು ಆ ಡೇ ಫುಲ್ ಒಂದ್ ಖುಷಿ, ಆರಾಮಾಗಿ ನಿದ್ದೆ ಮಾಡ್ತಿದ್ವಿ ತಾತ ಒಂದ್ ರೌಂಡ್ ಓಡಿಸಿದ್ರು ಅಂತ. ಆಮೇಲೆ ಬಂದ್ಮೇಲೂ ಅವ್ರು ಅಷ್ಟು ಸುಸ್ತಾಗಿ ಬಂದಿರ್ತಾರೆ ಅಂತೂ ನಾವು ಆರಾಮಾಗಿ ಆಟ ಆಡ್ಕೊಂಡಿದ್ರು ಎಲ್ಲಾರ ಕಾಲು ಒತ್ತುತ್ತಿದ್ರು, ಎಲ್ಲಾರ ಕಾಲು ಒತ್ಬಿಟ್ಟು ಮಲಗಿಸ್ತಿದ್ರು. ಆಮೇಲೆ ಯಾವಾಗ್ಲೂ ಟೀ ಬಿಸ್ಕೆಟ್, ಪಾರ್ಲೆಜಿ ಬಿಸ್ಕೆಟ್ ಅಂತೂ ಸ್ಟಾಕ್ ಇರ್ತಿತ್ತು ಅವಾಗ ಚಿಕ್ಕವರಿದ್ದಾಗ. ಆಮೇಲೆ ಮನೆಗ್ ಬರ್ಬೇಕಾದ್ರೂ ಇಡೀ ಅಗರ್ವಾಲೇ ತಗೋರ್ತಿದ್ರು. ಆಮೇಲೆ ಹಂಗೆ ದೊಡ್ಡವರಾಗ್ತಾ ಇವಾಗ್ಲೂ ಲೈಫ್ ತುಂಬಾ ಪ್ರಾಬ್ಲಮ್ಸ್ ಆದ್ರೂ ತಾತ ಧೈರ್ಯವಾಗಿ ಇದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಎಲ್ಲಕ್ಕೂ ಸಪೋರ್ಟಿವ್ ಆಗಿ ಮಾರಲ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಅಷ್ಟೇ. ಥ್ಯಾಂಕ್ ಯು ತಾತ. ಏನಾದ್ರು ಬೇಜಾರು ಮಾಡಿದ್ರೆ ಸಾರಿ. ಥ್ಯಾಂಕ್ ಯು. ತಾತನ ಬಗ್ಗೆ ಸುಮಾರಿದೆ, ಇವ್ರುಗಳ್ದೇನೋ ಗೊತ್ತಿಲ್ಲ. ನಾನು ಗಗನ್ ಮಾತ್ರ ಸ್ವಲ್ಪ ಜಾಸ್ತಿ ಗೊತ್ತಾಗಿತ್ತು. ಸೊ ನಾನು ಕೂತ್ಕೋಬೇಕಾ? ಓಕೆ. ರಾತ್ರಿ ನಾವೆಲ್ಲ ತಾತ 11 o'clock ಬರೋವರೆಗೂ ಕಾಯ್ಕೊಂಡು ಕೂರ್ತಿರ್ತಾ ಇದ್ವಿ. ನಾನು ಗಗನು ದಾಮಿನಿ ಜೊತೆ ಬ್ರೂಸಿ ಇಷ್ಟ ಜನನು ಕಾಯ್ತಾ ಇದ್ವಿ. ಎಲ್ಲರೂ ಒಂದಿನ ಅಂತೂ ಮಲಿಗೆ ಬಿಟ್ಟಿದ್ವಿ ಗೇಟಲ್ಲಿ ಫುಲ್ಲು. ಆಮೇಲೆ ಕಾಯ್ಕೊಂಡು ಬಂದಿದ ತಕ್ಷಣ ಒಳಗೂ ಬರ್ತಿರ್ಲಿಲ್ಲ, ಹಂಗಿಂದ ಹಂಗೆ ಕರ್ಕೊಂಡೋಗಿ ಅಲ್ಲಿ ಬಾಳೆಹಣ್ಣು ತಗೊಂಡು ಏನೋ ಬಿಸ್ಕೆಟ್ ನೆಕ್ಸ್ಟ್ ದಿನಕ್ಕೆ, ಆಮೇಲೆ ಅಡಿಕೆ ತಗೊಂಡು ವಾಪಸ್ ಬರ್ತಾ ಇದ್ದಿದ್ದು. ಆಮೇಲೆ ಒಂದು 4-5 months ಬಂದಾಗ ಗಂಧ ಎಲ್ಲ ತೆಗೆದು ಕೊಡೋರು, ಮುಖಕ್ಕೆ ಹಾಕೊಳಕ್ಕೆ, ಕಾಲೆಲ್ಲ ಉಜ್ಕೊಡೋರು. ನಾವು ಅವ್ರಿಗೆ ಉಜ್ಕೊಡ್ಬೇಕಾಗಿತ್ತು, ಆದ್ರೆ ಅವ್ರು ನಮ್ಗೆ ಉಜ್ಕೊಡೋರು. ಈಗಲೂ ಅದು ಧ್ರುವಂಶ ಆಗ್ಲಿ ಶ್ರೀನಿವಾಸ ಆಗ್ಲಿ ಎಲ್ರಿಗೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ತರ. ಆಮೇಲೆ ಬಂದ ತಕ್ಷಣ ಅವ್ರು ಫ್ರೀ ಇದ್ದಾಗ ಪಾರ್ಕ್ ಕರ್ಕೊಂಡು ಹೋಗೋರು. ಅವ್ರಗಳನ್ನ ನಮಗ್ ಗೊತ್ತಿಲ್ಲ, ನನ್ನ ಗಗನ್ನ ಸುಮಾರು ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲ ಪಾಪ ಸುಮ್ನೆ ಕೂತಿರೋರು, ಅವಾಗ ಮೊಬೈಲ್ ಇರ್ತಿರ್ಲಿಲ್ಲ, ಏನಿಲ್ಲ, ನಮ್ಮನ್ನೇ ನೋಡ್ಕೊಂಡಿರೋರು. ನಾನು ಗಗನ್ ಚೆನ್ನಾಗಿ ಆಟ ವಾಪಸ್ ಬರ್ತಾ ಇದ್ವಿ. ಆಮೇಲೆ JB ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ರು, ಅಲ್ಲೂ ಸುಮಾರು ಆಟಗಳಿತ್ತು, ಅಲ್ಲೂ ಆಟ ಆಡ್ಸೋರು. ಎಲ್ಲ ತಾತದ್ದು ಅಂದ್ರೆ ಅಮ್ಮಮ್ಮ ಯಾವಾಗಾದ್ರು ತಾತ ಮಲಗಿದ್ದಾರೆ ನೈಟು ಹೋಗ್ಬಿಡಿ ಈಚೆ ಆಟ ಆಡ್ಬೇಡಿ ಅಂದಾಗ ಅಮ್ಮಮ್ಮಂಗೆ ಬೈದಿರೋದು ಇದೆ. ನಾವ್ ಬರದೆ ಮಕ್ಳು ಆಟ ಆಡಕ್ಕೆ ಏನ್ ಬೈತೀಯ ನೀನು ಸುಮ್ಮನಿರು ಅಂತ. ಆಯ್ತಾಯ್ತು. ಆಮೇಲೆ ನಾನು ದಾಮಿನಿ ಚಂದು ಅಕ್ಕನ ಗಗನು ಚಂದು ಅಕ್ಕನ ಇದ್ರ ಇಲ್ಲ ನಾವು 3 ಜನ.
ಅವಾಗ ನಮ್ಮ ಹತ್ರ ಫೋನು ಇಲ್ಲ ಏನೂ ಇಲ್ಲ, ಚಾರ್ಜಂದು ಒಂದು ಚಿಕ್ಕ ಸ್ಯಾಮ್ಸಂಗ್ ಫೋನ್ ಇತ್ತು, ಅದ್ರಲ್ಲೇ ಎಷ್ಟೊಂದು ಫೋಟೋ ತೆಗ್ದಿದ್ವಿ, ಅದೆಲ್ಲ ಎಲ್ಲೋಯ್ತೋ ಗೊತ್ತಿಲ್ಲ. ಬಟ್ ನಾನು ಪ್ಲಾನೆಟೋರಿಯಮ್, ಆಮೇಲೆ ಕಬ್ಬನ್ ಪಾರ್ಕ್ ಹತ್ರ, ಆಮೇಲೆ ಮ್ಯೂಸಿಯಂ ಇದೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಬಟ್ ಅದಕ್ಕೆ ಯಾವ್ದು ಮೆಮೊರೀಸ್ ಫೋಟೋ ತರ ಇಲ್ಲ, ಬಟ್ ನಮ್ ಬ್ರೈನ್ ಅಲ್ಲಿ ಪ್ರಿಂಟ್ ಆಗಿದೆ. ಅದೇ ಮೇನ್ ಬೇಕಾಗಿರೋದು. ಇವಾಗೆಲ್ಲ ಫೋಟೋ ಇಟ್ಕೊಳ್ಳೋದು ಫಸ್ಟ್ ನಮ್ಗೆ ಅದನ್ನ ಬೇಕಾಗಿರೋದು. ನಮ್ಮಿಬ್ರನ್ನ ಏನು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಒಂದೇ ತರ ಬಟ್ಟೆ ಕೊಡ್ಸಿ, ಅಲ್ಲಿಂದ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಪ್ಲಾನಿಟೋರಿಯಂ, ಕಬ್ಬನ್ ಪಾರ್ಕ್ ಬೆಳಗ್ಗೆ ಹೋಗಿ ರಾತ್ರಿವರೆಗೂ ಕರ್ಕೊಂಡ್ ಬಂದಿದ್ದು. ಆಮೇಲೆ ಇನ್ನೊಂದ್ ಏನ್ ಪಾಯಿಂಟ್ ಎಲ್ಲರೂ ಮಿಸ್ ಮಾಡಿದ್ವಿ ಅಂದ್ರೆ, ಯಾವಾಗ್ಲೂ ಸಮ್ಮರ್ ಬಂದಾಗ ಪಾಪ ಒಂದ್ ಪಿಕ್ಚರ್ ಅಂತೂ ಕರ್ಕೊಂಡು ಹೋಗೋರು. ಇವಾಗ ಹೌದು, ಸೊ ಪಿಕ್ಚರ್ ಮಿಸ್ ಆಗದೆ ಹೋಗ್ತಿದ್ವಿ, ಅದೊಂದು ಮಿಸ್ ಮಾಡ್ಬಿಟ್ಟೆ ನಾನು. ಥ್ಯಾಂಕ್ ಯು. ಮಧ್ಯ ಮಧ್ಯ ಆಡ್ ಮಾಡ್ಬಿಡಿ. ದಾಸನ್ ಬಗ್ಗೆ ಹೇಳ್ಬೇಕಂದ್ರೆ, ನೈಟ್ ಬಂದಿದ ತಕ್ಷಣ ಅಲ್ಲಿ ರಾಧಮ್ಮ ಆಂಟಿ ಮನೆ ರೋಡ್ ತನಕ ಎಲ್ಲಾರ್ನು ರೌಂಡ್ಸ್ ಕರ್ಕೊಂಡು ಹೋಗಿ ಬರ್ತಾ ಇದ್ರು. ಅವಾಗ ಆ ಟೈಮಲ್ಲೇ ಒಂದೊಂದು ಚಾಕ್ಲೇಟು ತಗೊಂಡ್ ಬಂದು ಕೊಡ್ತಿದ್ರು. ಆಮೇಲೆ ಇನ್ನು ನಾವು ಮನೇಲಿದ್ದಾಗ ಅದೇ ತಾತ ಅವರೆಲ್ಲ ಊರಿಗೆ ಬರ್ಬೇಕಾದ್ರೆ ಅಷ್ಟು ಸ್ನಾಕ್ಸ್, ಟೀ, ಬಿಸ್ಕೆಟ್ಸ್ ಅದು ಇದೆಲ್ಲ ಫುಲ್ ಗಂಟು ಮಾಡ್ಕೊಂಡು ತಗೊಂಡ್ ಬರ್ತಾ ಇದ್ರು. ಸುಮಾರು ತಗೊಂಡು ಅರ್ಥ ಆಯ್ತು ನಮ್ಗೆ. ಅದಾದ್ಮೇಲೆ ಇನ್ನದೇ ಅವರು ಮಿಡಲ್ ಅಲ್ಲಿ ಅವರು ಫ್ಯಾಕ್ಟ್ರಿಲೆಲ್ಲ ಫಂಕ್ಷನ್ಸ್ ಆದಾಗ ಕರ್ಕೊಂಡು ಹೋಗ್ತಿದ್ರು, ಚಿತ್ರಾನ್ನ ಕೊಡ್ತಿದ್ರಲ್ಲಿ ಚೆನ್ನಾಗಿ. ಅದನ್ನ ತಿನ್ಕೊಂಡು ಚಿತ್ರಾನ್ನ ನೆನಪಿದೆ. ಅಲ್ಲಿ ಸುಮಾರು ಕೋತಿಗಳಿರೋದು, ಅದು ನಮ್ ಜಾಮಿನಿ ತರ ಆಡ್ತಿತ್ತು. ಇನ್ನು ಕವನ ಹೇಳ್ದಂಗೆ ಅದೇ ಪ್ಲಾನಿಟೋರಿಯಂ ಮತ್ತೆ ಮ್ಯೂಸಿಯಂ ಅದೆಲ್ಲ ಕರ್ಕೊಂಡು ಹೋಗಿದ್ರು. ಹಂಗೆ ಆ ಫೋನ್, ತಾತನ ಹಳೆ ಫೋನ್ ಅಲ್ಲೇ ಸುಮಾರು ಫೋಟೋಸ್ ತೆಗ್ದಿದ್ವಿ. ನಾವಾದ್ರೂ ಚೆನ್ನಾಗಿರೋ ಫೋಟೋಸ್ ತೆಗ್ದಿದ್ವಿ. ದಾಮಿನಿ ಅಂತೂ ಅದ್ರಲ್ಲಿ ಏನೇನೋ ಫೋಟೋಸ್ ತೆಗ್ಬಿಟ್ಟಿದ್ರು, ಮನೆ ಬಾಡಿಗೆ ಇರೋದಲ್ಲ. ಅದೇ ಇನ್ನೊಂದೇನಂದ್ರೆ, ದಾಮಿನಿ ಬಗ್ಗೆ ಹೇಳ್ಬೇಕಂತ ತಾತಂದು ಏನಪ್ಪ ಶ್ರೇಯಸ್ ಅಂತ ಇದ್ದ. ಇದು ನಮ್ ತಾತನ್ ಮನೆ, ನೀನ್ ಹೋಗು, ನನ್ಗೇನ್ ಹೇಳ್ತೀಯ ಅಂತ ಹೇಳ್ಬಿಟ್ಟಿದ್ಲು. ಅವಾಗ ತಾತ ಒಂದ್ಸತಿ ಬೈದಿದ್ರು. ತಾತ ಇಂದ ಸ್ವಲ್ಪ ಫ್ಯಾನ್ ಗಿನ್ ಫಿಟ್ ಮಾಡೋದ್ ಕಲ್ತ್ಕೊಂಡಿದೀನಿ, ಮುಂದೆ ಯೂಸ್ ಆಗುತ್ತೆ. ತಾತ ತಾತಂಗೆ ನನ್ ಕಂಡ್ರೆ ತುಂಬಾ ಇಷ್ಟ, ನನಗೆ ತಾತ ಕಂಡ್ರೆ ತುಂಬಾ ಇಷ್ಟ. ಅಮ್ಮ ಬೈದಾಗಲ್ಲ ನಮ್ ತಾತನೇ ನನ್ನ ಸಪೋರ್ಟ್ ಮಾಡೋದು. ಏನ್ ಮಾಡಿದ್ರು ತಪ್ಪು ಮಾಡಿದ್ರು ಸ್ವಲ್ಪ ಸತಿ ಬಂದ್ ಸಪೋರ್ಟ್ ಮಾಡೋರು. ಇವಾಗವರೆಗೂ ನನ್ನ ಯಾರಿಗೋಸ್ಕರನು ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಆಮೇಲೆ ನನ್ನಿಂದಾಗಿ ಅಮ್ಮಮ್ಮ ತಾತ ಎಷ್ಟೊಂದ್ಸತಿ ಜಗಳ ಆಡಿದ್ದಾರೆ. ಆಮೇಲೆ ತಾತ ನಮ್ನ ಅರ್ಧಕ್ಕರ್ಧ ಎಲ್ಲೆಲ್ಲೋ ಕರ್ಕೊಂಡು ಹೋಗೋರು. ನಾನು ಅವರಿಂದಾನೇ ಪ್ಲಾನಿಟೋರಿಯಂ, ಆ ಮ್ಯೂಸಿಯಂ, ಕಬ್ಬನ್ ಪಾರ್ಕ್ ಎಲ್ಲ ನೋಡಿರೋದು. ಆಮೇಲೆ ಎಲ್ಲಾ ಟೈಮ್ ಬಂದಾಗ ಪಿಕ್ಚರ್ ಎಲ್ಲ ತೋರ್ಸೋರು. ಆಮೇಲೆ ಏನು ಯಾವಾಗಾದ್ರೂ ಏನಾದ್ರು ನಾವು ತಗೊಳಕ್ ಹೋದ್ರು ಏನಮ್ಮ ದುಡ್ಡು ಕೊಡಮ್ಮ ಅಂತ ಕೊಡೋರು. ಏನ್ ಅಂಗಡಿ ಕರ್ಕೊಂಡು ತಗೋಮ್ಮ, ಎಷ್ಟಾದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಡ್ತಾರೆ. ಆಮೇಲೆ ನಮ್ ತಾತ ಇಂದ ಸ್ವಲ್ಪ ಆದ್ರೂ ನಾನು ಸ್ಕ್ರೂ ಅದೆಲ್ಲ ಟೈಟ್ ಮಾಡೋದೆಲ್ಲ ಆಮೇಲೆ ಏನೇನ್ ಸ್ವಲ್ಪ ಐಟಮ್ಸ್, ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಗೊತ್ತಿರ್ಲಿಲ್ಲ. ತಾತ ಇಂದ ಅದು ತಂದ್ಕೊಡಮ್ಮ ಅಂತ ನೋಡಿ ಗೊತ್ತು ಸ್ವಲ್ಪ ಸ್ವಲ್ಪ. ಆಮೇಲೆ ನಮ್ ತಾತ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಮ್ಮ ಅಮ್ಮಮ್ಮನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತಾತ ಅಮ್ಮಮ್ಮ ಲವ್ ಯು. ಓಕೆ, ಅಲ್ಲೇ ಸೈಡಲ್ಲಿ ಇಡು. ಮದುವೆ ಆದಾಗಿಂದ ಚೆನ್ನಾಗಿ ನೋಡ್ಕೊತಿದ್ರು. ಎಲ್ಲಿ ಜಾಸ್ತಿ ದಿನ ಬಿಡ್ತಾ ಇರ್ಲಿಲ್ಲ ಹೋಗಕ್ ಬರಕ್ಕೆ. ಆಯ್ತಾ, ಏನಿದ್ರು 2 ದಿನ 3 ದಿನ ಅಷ್ಟೇ. ಮತ್ತೆ ಎಲ್ಲ ಟೈಮ್ ಕರೆಕ್ಟಾಗಿ ಎಲ್ಲ ನಡೀತಾ ಇತ್ತು. ಎಲ್ಲ ಪಿಕ್ಚರ್ಗೆ ಅದಕ್ಕೆ ಇದಕ್ಕೆಲ್ಲ ಕರ್ಕೊಂಡು ಹೋಗೋರು, ಚೆನ್ನಾಗಿ ನೋಡ್ಕೊತಾ ಇದ್ರು. ಇವಾಗಲೂ ಅದೇ ತರ ನೋಡ್ಕೊತಾರೆ, ಕೈ ಎಲ್ಲ ಇದ್ರೆ ಮಾಡ್ತಾರೆ. ಬರ್ತದೆ. ನಿನ್ನ ಹೃದಯ ಆಡಿತು, ನಿನ್ನ ನನ್ನ ಮನವು ಸೇರಿತು, ನಿನ್ನ ಹೃದಯ ಆಡಿತು. ರಾಗವು ಒಂದೇ
ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನಿ ಬದುಕಿಗೆ ಶ್ರುತಿಯಾದೆ ನನ್ನಿ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಇಂದು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ ಮರೆಯದಿರು ಕೊರಗದಿರು ಹಾಯಾಗಿ ನೀರು ಇಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲಿ ಉಸಿರಾಗಿರುವೆ ನೋವುಗಳು ನನಗಿರಲಿ ಆನಂದ ನಿನಗಾಗಲಿ ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಮರ್ತೋಗ್ಬಿಟ್ಟಾಯ್ತ್ರಿ ಇರಿ ಇವಾಗ ನೆಕ್ಸ್ಟ್ ಅಮ್ಮಮ್ಮ ಗೆಲ್ಬೇಕು. ತಾತವನ್ನು ಹೇಳಿಲ್ಲ ತಾತ ಇದ್ ಗೊತ್ತಾಗುತ್ತೆ ತಾತಗೆ. ಈಗ ಇನ್ನೊಂದು ಕೇಕ್ ಅಂತ ಕೆಳಗಡೆ एक सफर है सुहाना यहाँ तक ಮರ್ತೋಗ್ಬಿಟ್ರಲ್ಲ ತಾತ. ಹಾಡುಗಳು ಬರುತ್ತೆ. ಯೂಟ್ಯೂಬ್ ಮಿಸ್ಟೇಕ್.
सबका कहना है एक हजारों में मेरी कहना है सारी उम्र हमें बंद रहना है फूलों का तारों का सब किसी की मुस्कुराहटों से हो निशान किसी का दर्द मिल सके तो ले उधार ನಾನೇ ಹೇಳ್ತಿದ್ದೆ ಏನಮ್ಮ ವಿಷ್ಣು ಅಭಿಮಾನಿ ನೀವೊಂದು ಹೇಳ್ತಾ ಇಲ್ಲ ಹೇಳ್ಬೇಕಾನೆ ಅಮ್ಮಮ್ಮ ಹೆಂಗೆ ಅಂದ್ರೆ ನಾನ್ ತಾತ ಗೆದ್ರೆ ಅಮ್ಮಮ್ಮ ಗೆದ್ದಂಗಲ್ವಾ ಅದಕ್ಕೆ ಅಕೌಂಟ್ ಓಪನ್ ಮಾಡಿದ್ದಾರೆ ಎರಡು ಹೇಳ್ಬಿಟ್ರೆ ಮೂರು ಮೂರು ಸಮ ಆಗುತ್ತೆ ಇಲ್ಲ ಹೇಳಿದ್ರಲ್ಲ ನಾವಿನ್ನ ಮರ್ಯಾದಾರ ಹೆಸರಲ್ಲ ಎರಡಾಯ್ತು ಮೂರು ಎರಡು 4-2 ಅಮ್ಮಮ್ಮ ಫೇವ್ರೆಟ್ ಸಾಂಗ್ ಮೊಬೈಲ್ ಇನ್ನೊಂದಿದೆ ಲಾಸ್ಟ್ ಒನ್ ಇದು
ಇದು ಕಡಿಯುತ್ತೆ. ಟೈ ಅಪ್ಪ ಟೈ ಅಮ್ಮಮ್ಮ ಟೈ ಬ್ರೇಕರ್ ಇವಾಗ 4-4 ಯಾರಪ್ಪ ವಿನ್ನರು? ಟೈ ಆಗೋಯ್ತಾ? ಇಬ್ರು ಈಕ್ವಲ್ ನಾಲೆಜ್ ಇದೆ ಅವಾಗ ಸಾಂಗ್ಸ್ ಬಗ್ಗೆ. ಓಕೆ, ಇವಾಗ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಫ್ಯಾಮಿಲಿ ವಿಡಿಯೋ ಇದೆ. ಮುಂದೆ ಇದಾರೆ ನನಗೆ ಅಮ್ಮಮ್ಮ ಎಲ್ಲ ಹಿಂದೆ ಶಕ್ತಿ. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯಚಂದ್ರರು, ಅವರೇ ಸೂರ್ಯಚಂದ್ರರು. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಹಾಯ್ ಅಪ್ಪ ಅಮ್ಮ ಇಬ್ಬರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು. ನಿಮ್ಮ ರೂಪದಲ್ಲೇ ನಾನು ನಮ್ಮ ಅಪ್ಪ ಅಮ್ಮನ ಕಾಣ್ತಾ ಇದ್ದೀನಿ. ನೀವು ನನ್ನ ಮಗನ ಥರನೇ ನೋಡ್ಕೊಂಡಿದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಅಭಾರಿಯಾಗಿರುತ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಇಬ್ಬರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತೇನೆ. ಅಮ್ಮ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹ್ಯಾಪಿಯೆಸ್ಟ್ ಬರ್ಡೇ ಅಪ್ಪ ಆ್ಯಂಡ್ ಅಮ್ಮ. ಹ್ಯಾಪಿ ಬರ್ಡೇ ಅಪ್ಪ ಅಮ್ಮ. ಹ್ಯಾಪಿ ಬರ್ಡೇ ತಾತ. ಹ್ಯಾಪಿ ಬರ್ಡೇ ಅಮ್ಮಮ್ಮ. ಹ್ಯಾಪಿ 75th ಬರ್ಡೇ ತಾತ. ಹ್ಯಾಪಿ 70th ಬರ್ಡೇ ಅಮ್ಮಮ್ಮ. ಹ್ಯಾಪಿ ಬರ್ಡೇ ಅಮ್ಮಮ್ಮ ತಾತ. ತಾತ ಅಮ್ಮಮ್ಮ ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ಡೇ. ಹಾಯ್ ತಾತ ಅಮ್ಮಮ್ಮ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಅಮ್ಮಮ್ಮ ತಾತ. ಅಮ್ಮಮ್ಮ ನೀವು ನನ್ನ ಯಾವಾಗ್ಲೂ ಹಿಂಗೆ ಬೈತಾ ಇರ್ಬೇಕು. ತಾತ ನೀವು ನನ್ನ ಅಮ್ಮಮ್ಮಿಂದ ಬಚಾವ್ ಮಾಡಿ ಸಪೋರ್ಟ್ ಮಾಡ್ತಿರ್ಬೇಕು. ಅಮ್ಮಮ್ಮ ತಾತ ಲವ್ ಯು ಬೋತ್. ಹ್ಯಾಪಿ ಬರ್ಡೇ ಶೇಖರ್ ತಾತ. ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ತಾತ ಮಾಮ. ಹ್ಯಾಪಿ ಬರ್ಡೇ. ಅದೇ ಭೂಮಿ ಅದೇ ಬಾನು ಹೃದಯ ನಾನು ತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಓಡ ನನ್ನ ಹಾಡು ನನ್ನ ಕನಸು ಒಮ್ಮಿರೋಡು ನನ್ನ ಚೆಲುವಿನ ನಂದನ. ಮಧುರ ಈ ಬಂಧನ
ಕಿರಣ ಸೆಳೆದಾಗ ಹೂವ ಹನಿಯು ಹೊಳೆದಾಗ ಋತುವಿನ ವಂದನ ಹೃದಯ ಕಣ್ಣಲ್ಲಿ ಒಲಿವಾಗ ಬೆರೆತು ಈ ಜೀವನಳಿವಾಗ ಒಲವಿನ ವಂದನ ಅದೇ ಭೂಮಿ ಅದೇ ಬಾನು ಈ ನಯನ ನೂತನ ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ ನನ್ನ ಓಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು ನನ್ನ ಚೆಲುವಿನ ನಂದನ ಏನು ಮಧುರೈ ಬಂಧನ ಕನಸಿನ ನೂರು ಎಲೆಯಿಂದ ನೇಯುವ ಗೂಡು ಸಂಬಂಧ ನಲುಮೆಯ ವಂದನ ಯಾರೋ ಕರೆದಂತೆ ದೂರಿಂದ ಗರಿಯದೆ ನನ್ನ ಮಳೆ ಚಂದ ಗೆಲುವಿನ ವಂದನ ಅದೇ ಭೂಮಿ ಅದೇ ಬಾನು ಈ ನಯನ ನೂತನ ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು ನನ್ನ ಚೆಲುವಿನ ನಂದನ ಏನು ಮಧುರೈ ವಂದನ ಅದೇ ಭೂಮಿ ಅದೇ ಬಾನು ಈ ನಯನ ನೂತನ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯ ಮನೆ ದರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ನಮ್ ತರನೇ ವಿಡಿಯೋ ಮಾಡಿರೋದು ಯಾರಿರ್ಬಹುದು ಅಂತ ಗೆಸ್ ಮಾಡಿ. ಹುಟ್ಟುಹಬ್ಬದ ಶುಭಾಶಯಗಳು ಕಣಕ್ಕ. ಭಾವ ಹುಟ್ಟುಹಬ್ಬದ ಶುಭಾಶಯಗಳು ಅಕ್ಕ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ಡೇ ದೊಡ್ಡಮ್ಮ ದೊಡ್ಡಪ್ಪ. ನೀವಿಬ್ರು ಯಾವಾಗ್ಲೂ ಹೀಗೆ ಚೆನ್ನಾಗಿರ್ಬೇಕು. ನೀವಿಬ್ರ ಆಶೀರ್ವಾದನು ನಮ್ಮ ಮೇಲೆ ಯಾವಾಗ್ಲೂ ಹೀಗೆ ಇರ್ಬೇಕು. ವಿಶ್ ಯು ಹ್ಯಾಪಿ ಬರ್ಡೇ ಅಕ್ಕ ಬಾಬಾ. ಯಾವಾಗ್ಲೂ ಖುಷಿಯಾಗಿ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿರ್ಲಿ ನಿಮ್ಗೆ. ನಿಮ್ಮ ಆಶೀರ್ವಾದ ನಮ್ಗೆ ಯಾವತ್ತೂ ಇರ್ಬೇಕು. ಹ್ಯಾಪಿ ಬರ್ಡೇ ಆಂಟಿ ಅಂಕಲ್. Namaste uncle auntie, happy birthday, many happy returns of the day.
May God give you the age of 128 years each. ವಿಶ್ ಹ್ಯಾಪಿ ಬರ್ತ್ಡೇ ಲೀಲಮ್ಮ ಅವರೇ. ವಿಶ್ ಹ್ಯಾಪಿ ಬರ್ತ್ಡೇ ಲೀಲಮ್ಮ ಅವರೇ. ದೇವ್ರು ಒಳ್ಳೇದ್ರಲ್ಲಿ ನಿಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲ ದೇವ್ರು ಕೊಡ್ಲಿ. 100 ವರ್ಷ ನೀವು ಹೀಗೆ ನನ್ನಕ್ಕ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಕೊಡ್ಕೋತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಅಂಕಲ್, ಹ್ಯಾಪಿ ಬರ್ತ್ಡೇ ಆಂಟಿ. ತುಂಬ ಒಳ್ಳೆ ಮನಸ್ಸು ಇದೆ. ನನಗೆ ಕಷ್ಟ ಸುಖಕ್ಕೆಲ್ಲ ಆಗಿದ್ದಾರೆ. ನನಗೆ ಅವ್ರ ಮನೆಗೆ ಬಂದಾಗೆಲ್ಲ ನಾನು ಆಶೀರ್ವಾದ ಕೊಡ್ತಿದ್ದೆ. ಅಯ್ಯೋ ಒಳ್ಳೇದು ಮಾಡಪ್ಪ, ನಮ್ಮ ಕಷ್ಟ ಸುಖಕ್ಕೆಲ್ಲ ಆಗಿದ್ದಾರೆ. ತುಂಬ ಒಳ್ಳೆ ಗುಣ. ಅಣ್ಣಂದು ಅಷ್ಟೇ, ನಮ್ಮ ಲೀಲಕ್ಕಂದು ಅಷ್ಟೇ. ತುಂಬ ಒಳ್ಳೆ ಗುಣ. ಹ್ಯಾಪಿ ಬರ್ತ್ಡೇ. ಹಾಯ್ ಅಂಕಲ್, ಹ್ಯಾಪಿ ಬರ್ತ್ಡೇ. ಶುಭಾಶಯಗಳು. ಚೆನ್ನಾಗಿದೆ, ಎಲ್ಲರಿಗೂ ಕೇಳಿದೆ ಅಂತ ಹೇಳಿ ತುಂಬ ಸಂತೋಷ ಆಯ್ತು. ಹಾಯ್ ಅಂಕಲ್, ನಾನು ಮಾದೇಶ್ ಮಾತಾಡ್ತಾ ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಬರ್ತ್ಡೇ. ಆಂಟಿ, ಹುಟ್ಟುಹಬ್ಬದ ಶುಭಾಶಯಗಳು ಆಂಟಿ. ಅಂಕಲ್ಗೂ ನಿಮಗೂ ಹುಟ್ಟುಹಬ್ಬದ ಶುಭಾಶಯಗಳು. ಆಯುಷು ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಿ ದೇವರಾಂಟಿ. ನಮಗೂ ಹಂಗೆ ಆಶೀರ್ವಾದ ಮಾಡಿ. ಸೇಮ್ ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂಕಲ್ ಮತ್ತು ಆಂಟಿ. ನೀವು ನೂರ್ ಕಾಲ ಹೀಗೆ ಸದಾ ನಗ್ನಗ್ತಾ ಖುಷಿಯಿಂದ ಇರಿ. ಆಲ್ ದಿ ಬೆಸ್ಟ್ ಹೇಳ್ತಾ ನೀವೇ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಆದರೂ ನಾವು ತುಂಬ ಒಂದ್ಸತಿ ಒಗ್ಗಟ್ಟಾಗಿ ಮನೆಯವ್ರು ಕರ್ಕೊಂಡು ಹಾಸ್ಪಿಟಲ್ ಚೆನ್ನಾಗಿದ್ವಿ. ಇವತ್ತಿಗೂ ಕೂಡ ನಮ್ಮಿಂದಾಗಿ ಅವರಿಂದಾಗಿ ಒಂದು ಮಾತಿನ ತುಂಬ ಚೆನ್ನಾಗಿದ್ದಾರೆ ಅಂತಲೇ ನಾನು ಅವ್ರನ್ನ ಮಾತಾಡ್ತಾ ತುಂಬ ಹ್ಯಾಪಿ ಬರ್ತೇನೆ. ನಮಸ್ಕಾರ ಅಕ್ಕ ಬಾವನಿಗೆ. ನಮಸ್ಕಾರ ಅಕ್ಕ ಬಾವನಿಗೆ. ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ ದೇವರ ಆಶೀರ್ವಾದದಿಂದ. ರಿಲೇಟೆಡ್ ಬರ್ತಡೇ ವಿಷಸ್ ನಮ್ಮ ಕಡೆಯಿಂದ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಲಿ. ದೇವ್ರು ಯಾವಾಗಲೂ ನಿಮ್ಮನ್ನು ಚೆನ್ನಾಗಿಟ್ಟಿರ್ತೀವಿ. ಅದೇ ನಾವು ಕೇಳ್ಕೊಳ್ಳೋದು ದೇವ್ರ ಹತ್ರ. ನಮ್ಮ ಮಕ್ಕಳು ಎಲ್ಲರೂ ಅಕ್ಕ ಬಾವನ್ನ ಚೆನ್ನಾಗಿ ನೋಡ್ಕೊಡಿ ಅಂತ ನಮ್ಮ ಚೆನ್ನಾಗಿದೆ, ಚೆನ್ನಾಗಿದ್ದೀವಿ. ಇಲ್ಲಿ ಅಂತ ಇಬ್ಬರು ಚೆನ್ನಾಗಿದೆ. ಹ್ಯಾಪಿ ಬರ್ತ್ಡೇ. Related body issues. Good ಶಂಕರ್ ಸರ್, ಹನಿಮೂನ್ ಅಟೆಂಡೆನ್ಸ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ ನಿಮಗೆ ವಿಶ್ ಮಾಡೋದು. ನಮ್ಮ ತಂದೆ ತುಂಬ ಕ್ಲೋಸು. ಥ್ಯಾಂಕ್ ಯು ಸರ್. ಶುಭಾಶಯಗಳು. ನನಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ನಮ್ಮದು ಅತೀತಕರು ಲೀಲನಿಗೂ ಫ್ರೆಂಡ್ಶಿಪ್ಪು 53 ವರ್ಷದ ಫ್ರೆಂಡ್ಶಿಪ್ಪು. ಅವಳು ನಮಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡಿದ್ದಾಳೆ. ನಮ್ಮ ಮಗನ ಅವಳೇ ಸಾಕಿ ಕೊಟ್ಟು ಎಲ್ಲ ಇದು ಮಾಡ್ತಾ ಇದ್ರು. ಅಷ್ಟು ನಮ್ಗೆ ಉಪಕಾರ ಮಾಡಿದ್ದಾಳೆ ಲೀಲ. ನಾವು ಆ ತರ ಫ್ರೆಂಡ್ಶಿಪ್ ಆಗಿ ಇದ್ದೀವಿ. ಇವತ್ತಿಗೂ ಅವಳು ಫೋನ್ ಮಾಡ್ತಾಳೆ, ನಾನು ಫೋನ್ ಮಾಡ್ತೀನಿ. ಇವತ್ತು ಅದೇ ತರ ನಾವು ಫ್ರೆಂಡ್ಶಿಪ್ ಇಟ್ಕೊಂಡಿದ್ವಿ ಇಬ್ರು. ಅವಳು ಏನಾದ್ರೂ ಮಾತಾಡ್ತಾಳೆ, ನಾನು ಏನಾದ್ರೂ ಮಾತಾಡ್ತೀನಿ. ಅಷ್ಟು ಫ್ರೆಂಡ್ಶಿಪ್ ಅಲ್ಲಿ ಇದ್ದೀವಿ ನಾವು. ಲೀಲನಿಗೆ శుభాశీస్సులు. ఇంటి మధ్యలో వచ్చింది అన్ని కలిసి వెళ్ళాలి. కలిసి మరి మధ్యాహ్నం ఇంటికి పోవాలి. ఇంటికి పోయాక వెళ్ళి ಅಂತ ಹೇಳಿದ್ರು. ಮುಂದಿನ ಹೋಗಿ ಅದು ಅನ್ನ ದಪ್ಪಕ್ಕೆ ಅನ್ನ ಸಿಮೆಂಟ್ ಎಲ್ಲ ಮಾಡಿ ಚೆನ್ನಾಗಿ ಒಂದು ಬಟ್ಟು ಭಾಳ ಒಂದು ತಗೊಂಡು ಚೆನ್ನಾಗಿದೆ. ಇನ್ನೂ ತಗೊಂಡಿದ್ದೀನಿ ನೀಟಾಗಿ ಹಂಗಾದ್ರೆ ತಗೊಂಡ ತಕ್ಷಣ ರಾತ್ರಿ 1 ಗಂಟೆಗೆ ಮಲ್ಕೊಂಡಿದ್ದೆ. ಇದು ಹೊಟ್ಟೆ ಉಂಟಾ ಏನು ಆಗ್ತದೆ ಯೂಸ್ ಮಾಡ್ತಾರೆ ಆಗುತ್ತದೆ. ಹುಟ್ಟಿದಂತ ಶುಭಾಶಯಗಳು ಚಂದ್ರಶೇಖರ್
ನಿಮ್ ಬಗ್ಗೆ ಸಡನ್ ಆಗಿ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಸಂಬಂಧ ಒಂದು 50 ವರ್ಷದ ಸಂಬಂಧ. ಸಡನ್ ಆಗಿ ವರ್ಡ್ಸ್ ಅಂತೂ ಬರಲ್ಲ, ಯಾಕಂದ್ರೆ 50 ವರ್ಷದ್ದು ಮೆಮೊರೀಸ್ ನಾವು ತಂದ್ಕೊಳ್ಬೇಕು. ಆದ್ರೆ ಇನ್ನು ನಾವು ಏನ್ ಜ್ಞಾಪಕ ಇದೆ ಅಂದ್ರೆ ಚಿಕ್ಕ ಮಕ್ಕಳಾಗಿ ನಿಮ್ಮ ಮನೆಗೆ ಬಂದು ಆಟ ಆಡ್ತಾ ಇದ್ದಿದ್ದು, ನಿಮ್ ಮಕ್ಳ ತರ ನಾವು ನಿಮ್ ಮನೇಲಿ ಒಂದಾಗಿದ್ವಿ, ನಿಮ್ ಜೊತೆಗೆ ಊಟ ಮಾಡಿದ್ದು, ಪಿಕ್ಚರ್ ನೋಡಿದ್ದು ಅದೆಲ್ಲ ಖಂಡಿತ ಮರೆಯಕ್ಕಾಗಲ್ಲ. ಇನ್ನು ನೀನು ಮಾಡೋ ಪಲಾವ್ ಅಂತೂ ನಾವು ಮರೆಯೋಕೆ ಆಗೋದಿಲ್ಲ. ಆ ಟೈಮ್ ಅಂತೂ ನಮ್ಗೆ ತಿರ್ಗಾ ಸಿಗಲ್ಲ, ಅದಂತೂ ನಿಜ. ಇನ್ನು ಆ ಟೈಮ್ಗಳನ್ನ ನಾವು ನೆನೆಸ್ಕೊಂಡು ಸಂತೋಷ ಅಂತೂ ಪಡ್ತೀವಿ. ತಿರ್ಗಾ ಬರೋಕ್ಕಾಗಲ್ಲ, ಖಂಡಿತ ಆ ಟೈಮ್ ಬರೋಕ್ಕಾಗಲ್ಲ. ಇವತ್ತು ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಮ್ಮೆಲ್ಲ ವಿಶ್ ಮಾಡ್ಬೇಕು ಅಂದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಅಂತೂ ಇಲ್ಲಿಲ್ಲ, ಮೇಲಿದ್ದಾರೆ, ಆದ್ರೆ ಖಂಡಿತ ನೀವು ಆಶೀರ್ವದಿಸ್ತಾರೆ. ನಾವು ನಿಮ್ಗೆ ಖಂಡಿತ ಪ್ರೇ ಮಾಡ್ತೀವಿ. ನಿಮ್ಗೆ ಒಳ್ಳೆ ಆರೋಗ್ಯ ಇರ್ಬೇಕು ಇಬ್ಬರಿಗೂ. ಒಬ್ರಿಗೊಬ್ರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹಸ್ಬೆಂಡ್ ಅಂಡ್ ವೈಫ್ ಆಗಿ ಒಂದು ಗುಡ್ ಎಕ್ಸಾಂಪಲ್ ಆಗಿದ್ದೀರ. ನಾವು ಅದನ್ನ ಖಂಡಿತ ನೋಡಿದ್ದೀವಿ. ಇನ್ನು ಈ ಕಾಲದಲ್ಲಿ ಯಾರು ಆ ತರ ಬರಬಾರಲ್ಲ, ಹುಡುಗರು ಸಿಗೋದಿಲ್ಲ. ಇನ್ನು ನೀವೀಗೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್, ಲವ್, ಟುಗೆದರ್ನೆಸ್ ಎಲ್ಲ ಇರಬೇಕು. ದೇವರು ನಿಮ್ಮ ಚೆನ್ನಾಗಿ ಆಶೀರ್ವದಿಸಲಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ನಿಮಗೆ ಮತ್ತು ಅಣ್ಣನಿಗೆ ನನ್ನ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ನಿಮ್ಮ ಫ್ರೆಂಡ್ಶಿಪ್ 45 ವರ್ಷಗಳ ಹಿಂದಿನದು. ನಾನು ಮದುವೆಯಾಗಿ ಬಂದ ಮೇಲೆ ನನ್ನ ಫಸ್ಟ್ ಬೆಸ್ಟ್ ಫ್ರೆಂಡ್ ನೀವೇ. ನಾನು ನೀವು ನಮ್ಮ ಕಷ್ಟ ಸುಖ ದುಃಖಗಳನ್ನು ಹಂಚಿಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ನಮ್ಮ ಫ್ರೆಂಡ್ಶಿಪ್ ಹೀಗೆ ಸದಾ ಕಾಲ ಮುಂದುವರಿಯಲಿ ಎಂದು ನಾನು ದೇವರ ಹತ್ರ ಬೇಡಿಕೊಳ್ಳುತ್ತೇನೆ. ಇಲ್ಲಕ್ಕ ಬರ್ತ್ಡೇ ವಿಶೇಷ ನಿಮ್ಮ ಮನೆ ಫೋನ್ ಮಾಡಿ ಹೇಳಿದ ಹಿಂಗೆ ಅಮ್ಮ ಸರ್ಪ್ರೈಸ್ ಕೊಡಬೇಕು ನಾನು ಮಾತಾಡೋದು ನನಗೆ ತುಂಬ ಸಂತೋಷ ಆಗ್ತದೆ. ನಾನು ನಮ್ಮ ಮನೆಯಲ್ಲಿ ಮದುವೆಗಿದ್ದಾಗ ತುಂಬ ಸಪೋರ್ಟ್ ಮಾಡಿದ್ದೆ. ನಾನು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ನಿಮ್ಮ ಆಶೀರ್ವಾದ ಸೊಸೆ ಅಳಿಯ ಮಕ್ಕಳು ಎಲ್ಲರೂ ಚೆನ್ನಾಗಿದೆ. ಹ್ಯಾಪಿ ಆಗ್ತಿದೆ ಇಬ್ಬರಿಗೂ. ಇಬ್ಬರಿಗೂ ಆಯುಷು, ಆರೋಗ್ಯ, ನೆಮ್ಮದಿ, ಶಾಂತಿ ಕೊಟ್ಟು ಮಕ್ಕಳಲ್ಲಿ ನಾನು ಯಾವತ್ತೂ ಕೇಳ್ಕೊತೀನಿ. ಒಳ್ಳೆಯದಾಗಿ ಆದಷ್ಟು ಬೇಗ ನಾನು ಇಲ್ಲಿಂದ ಬಂದು ಮೀಟ್ ಮಾಡ್ತೀನಿ. ಮೀಟ್ ಮಾಡಲ್ಲ ಹ್ಯಾಪಿಯಾಗಿರ್ಬೋದು, ಮಾತಾಡಿ ಮಾಡೋದಿಲ್ಲ ಎಲ್ಲರನ್ನೂ ಕೇಳಿದೆ ಅಂತ ಹೇಳಿ ಇಬ್ಬರಿಗೂ ಒಳ್ಳೆಯದಾಗಿ ಮತ್ತೊಮ್ಮೆ ಹ್ಯಾಪಿ ರಿಟರ್ನ್ಸ್ ಹೋಗ್ತಿದೆ. ಅವತ್ತಿಂದ ಇವತ್ತವರೆಗೂ ಎಲ್ಲೋ ಒಂದ್ ಕಡೆ ಬೇಜಾರಿತ್ತು, ಅಮ್ಮಮ್ಮನ್ ಬರ್ಡೇ ಮಾಡಿಲ್ಲ ಅಂತ ಪ್ರತಿಯೊಬ್ರು ನಾವೆಲ್ಲ ಅನ್ಕೊಂತಿದ್ವಿ. ಆದ್ರೆ ಏನ್ ಮಾಡೋದು, ಕರೆಕ್ಟ್ ಆಗಿ ಆ ವರಮಹಾಲಕ್ಷ್ಮಿ ಬಂದಾಗ ತಾತನ್ ಬರೋದು ನಿಮ್ದು ಆಗೋಗಿರೋದು. ಆಗ ರಜಾ ಹಾಕ್ಬಿಟ್ಟು ಬಂದ್ರೆ ಇದಾಗ್ತಿರ್ಲಿಲ್ಲ. ಈ ಸಲ 100% ಮಾಡೋಣ ಅಂತಾನೆ ಫಿಕ್ಸ್ ಆಗಿದ್ದು. ಅಲ್ಲ ಆತರ ಅಲ್ಲ, ಬಟ್ ನಾವೆಲ್ಲರೂ ಒಟ್ಟಿಗೆ ಮಾಡೋದು ಒಂಥರ ಮಜಾ. ನಾವು ಒಬ್ರೇ ಬಂದ್ ಮಾಡೋ ಅಂದ್ರೆ ಯಾವಾಗಂದ್ರೆ ಅವಾಗ ಮಾಡ್ಬೋದು. ಎಲ್ಲರೂ ಇದ್ದಾಗ ಬೇರೆ ತರ ಮಾಡೋದು. ಮೊನ್ನೆ ಮಾಡೋಣ ಬರ್ಡೇ ತರ ಆಗುತ್ತಾ ಇತ್ತು. ಅದಕ್ಕೋಸ್ಕರ ಈ ಸಲ ಬಂದಾಗ ಎಲ್ಲಾರನು ಕೇಳಿದಾಗ ಪ್ರತಿಯೊಬ್ರು ಮಾಡೋಣ, ನಾವೆಲ್ಲ ಆರಾಮಾಗಿ ಎನ್ಕರೇಜ್ ಮಾಡೋದು ಮಾಡೋಣ ಅಂತ ಎಲ್ಲಾರು ಬಂದ್ರು. ಇನ್ಫ್ಯಾಕ್ಟ್ ಇವಳು ವಿಡಿಯೋ ಎಲ್ಲ ಮಾಡೋದಕ್ಕೆ ಐಡಿಯಾ ಕೊಡ್ಲು, ಅವ್ರು ಈ ತರ ಗೇಮ್ಸ್ ಆಡೋಣ ಅಂತೆಲ್ಲ ಐಡಿಯಾ ಕೊಟ್ರು, ಡೆಕೋರೇಷನ್ಗೆಲ್ಲ ಐಡಿಯಾ ಮಾಡೋದು, ಕೇಕ್ಸ್ ಮೇಲೆ ಏನೇನ್ ಹಾಕ್ಸ್ಬೋದು ಅಂತ ಪಿಕ್ಚರ್ಗೆ ಎಲ್ಲಾರು ಅವ್ರವ್ರ ಫೀಡ್ಬ್ಯಾಕ್ ಕೊಟ್ರು. ನಿನ್ನೆ ಅವರೆಲ್ಲ ಹಿಂಗ್ ಮಾಡೋಣ ಅಂದಾಗ ಓಕೆ ಅಂತ ಅವರು ಫಸ್ಟ್ ಬಂದ್ರು. ಹುಟ್ಟಿ ಯಾಕಂದ್ರೆ ಹೆಲ್ಪ್ ಮಾಡಿದ್ರು. ಅವನಿಗೆ ಫಸ್ಟ್ ಇನ್ಫಾರ್ಮ್ ಮಾಡಿದ್ವಿ ಈ ತರ ಮಾಡ್ತೀವಿ ಅಂತ. ನೀವು ಮಾಡಿ ಪರವಾಗಿಲ್ಲ ಆರಾಮಾಗಿ ಅವತ್ತು ಮಾಡೋಣ ಅಂತ ಅವನು ಹೆಲ್ಪ್ ಮಾಡ್ದ. ಮನೀಷಾ ಅಕ್ಕನು ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡಿದ್ರು. ಸೊ ಪ್ರತಿಯೊಬ್ಬರದು ಇನ್ವಾಲ್ವ್ಮೆಂಟ್ ಇದರಲ್ಲಿದೆ. ನನ್ನ ಹೆಂಡತಿನೂ ಇದೆ, ಎಲ್ಲರೂ ಮಾಡಿದ್ದಾರೆ. ಓಕೆನಾ? ಸೊ ಕೊನೆಯಲ್ಲಿ ಎಲ್ಲ ಹೆಂಗನ್ಸ್ತು ಏನು ಅಂತ ಹೇಳಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಫಾರ್ ವಿಡಿಯೋಸ್ ಮರ್ಜಿಂಗ್ ಎಲ್ಲ ಸೇರಿಸಿ ಮಾಡಿರೋದಕ್ಕೆ. ನೀವು ಹಿಡ್ಕೊಂಡ್ ಬಂದ್ವಿ, ಅದನ್ನೆಲ್ಲ ಮರ್ಜ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಡ್ಲು. ಸೊ ಥ್ಯಾಂಕ್ಸ್. ಅಮ್ಮಮ್ಮ ಪಾಪ ಎಲ್ಲ ಮೀನ್ ತಿನ್ನಕ್ ಹೋಗೋರೆ
ಹೋಗಿದ್ರು ಏನ್ ಸರ್ಪ್ರೈಸ್ ಕೊಡ್ತಾರೆ. ಮೊಬೈಲ್ ಫೋನ್ ಎಲ್ಲ ಟೂಲ್ಸ್ಗಳು WWF ಅಷ್ಟೇ ಅವ್ರು ಮಾಡ್ತಾ ಇದ್ದು ಇನ್ನೇನಿಲ್ಲ. ಆಮೇಲೆ ಅಮ್ಮಮ್ಮನ ಹಾಕ್ಸಿಲ್ಲ, ಯಾಕಂದ್ರೆ ನಾನು ಇವ್ರು ಫಸ್ಟ್ ಆಮೇಲೆ ಇದು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆಮೇಲೆ ಅಮ್ಮಮ್ಮನ ಮಾಡ್ತೀನಿ. ನಾನು ಅದಕ್ಕೆ ಅವಳು 2 ಕ್ಯಾರೆಕ್ಟರ್ ಮಿಕ್ಸ್ ಮಾಡಕ್ ಆಗಲ್ಲ ಅಂದು, ಸರಿ ಇದ್ರೊಳಗೆ ನಾವು ಫ್ಯಾಮಿಲಿದ್ ಹಾಕ್ಸ್ಬಿಡು ಅಂತ ಹೇಳಿದೆ. ಅದಕ್ಕೆ ಅವಳೊಂದು ಫ್ಯಾಮಿಲಿದ್ ಮಾಡ್ಕೊಟ್ಲು. ಮಿಕ್ಕಿದ್ ಇನ್ನೂ ಎಷ್ಟು ಜನ ಆಡ್ ಆಗಿದ್ರೆ ಅವ್ರದ್ದೆಲ್ಲ ಯಾವ್ದು ಮಾತ್ರ ಇದೆ. ಇದಿದೆ, ಗುಡ್ ನ್ಯೂಸ್ ಇದೆ. ಮಗು ಏನೋ 12 ವರ್ಷದ ಮೇಲೆ ಬಂತು. ಹೆಸರು ಇಡ್ಬೇಕು ಅಂತ ತುಂಬಾ ಪ್ಲಾನ್ ಮಾಡಿದ್ರು. ಚಾ ಹೂ ಇತ್ತು, ಹುಡುಕಿ ಬೈಸ್ಕೊಂಡು ಅವರು ಇವ್ರು ಇಡಕ್ಕಾಗಿಲ್ಲ, ಇವ್ರು ಅವ್ರು ಇಡಕ್ಕಾಗಿಲ್ಲ ಅಂತಿದ್ರು. ಎನಿ ಗೆಸ್ ಇರಪ್ಪ, ಎನಿ ಗೆಸ್? ಸರಿ, ಚಂದ್ರಶೇಖರ್ ಅಂತ ಏನು ಗೊತ್ತಿಲ್ಲ. ಫುಲ್ ಕಂಪ್ಲೀಟ್ ಟ್ವಿಸ್ಟ್ ಇದೆ. ಅಪ್ಪ ಮತ್ತೆ ಅಮ್ಮ ಇಬ್ರು ಓಪನ್ ಮಾಡ್ಲಿ. 1 2 3 That means prosperity, awakening or flourishing. Often given to boys in India, the name is derived from Sanskrit word ut, which means up, and karsh, which means to pull. This suggests that the name Utkarsh is associated with growth, progress, and improvement. It can also imply a sense of ambition, drive, determination. People with name Utkarsh are often seen as being intelligent, creative, and hardworking. ಏನಾದ್ರೂ ಒಂದು ಮಾಡೇ ಮಾಡ್ತಾರೆ. ಈ ಸತಿ ಒಂದ್ ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ AI ಜನರೇಷನ್ ತರ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಎಲ್ಲರೂ ಅವರು ಆಲ್ಮೋಸ್ಟ್ 100% ಎಫರ್ಟ್ ಹಾಕಿ ಎಲ್ಲ ಡೇಟಾ ಅನಾಲಿಟಿಕ್ಸ್ ಮಾಡಿ ಕಲೆಕ್ಟ್ ಮಾಡಿ ಎಲ್ಲ ಅವ್ರವ್ರ ಫ್ಯಾಮಿಲಿ ಮೆಂಬರ್ಸ್ ಹುಡುಕಿ ಯಾರ ಹತ್ರ ಏನ್ ಹೇಳ್ಬೇಕು ಇಲ್ಲ ಯಾರ ಹತ್ರ ಅಪ್ರೋಚ್ ಮಾಡ್ಬೇಕು ಅವನ್ನೆಲ್ಲ ಹುಡುಕಿ ಹೇಳ್ಸಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ನಾವಂತೂ ಮಾಡ್ಲಿಲ್ಲ ಇದನ್ನ, ನಮ್ ತಾತ ಅಜ್ಜಿಗೆ ನಮ್ಮ ಅಪ್ಪ ಅಮ್ಮಗೂ ನಾವು ಮಾಡಕ್ ಆಗ್ಲಿಲ್ಲ. ನೀವೆಲ್ಲ ಇರೋದ್ರಿಂದ ಏನೇನೋ ಮಾಡಿದ್ರಿ, ನಾವು ನಮ್ಮದ್ರಲ್ಲೇ ಬ್ಯುಸಿ ಆಗಿರ್ತೀವಿ ಅರ್ಗಂಬಾಗ. ಸೊ ನಮ್ ಕಡೆ ಏನಂತ ಹೇಳಿದ್ರೆ ಐ ಮೀನ್ ದೇ ಆರ್ ಹ್ಯಾಪಿ ಅಷ್ಟೇ. ಎಲ್ಲಾರು ಹ್ಯಾಪಿ ಆಗಿರಿ. ಅವ್ನು ಒಂದ್ ಹೆಸರು ಇಡ್ಬೇಕಿತ್ತು, ಅದನ್ನ ಹುಡುಕಿ ಒಂದ್ 6 ತಿಂಗಳು ಅದನ್ನ ಒಂದ್ ಹೆಸರು ಇಟ್ರಿ. ಸೊ ಅದೊಂದು ಆಯ್ತು ಈ ದಿನದಲ್ಲಿ. ಲಕ್ಷ್ಮೀ ಪೂಜೆ ಆಯ್ತು, ಬರ್ಡೇ ಆಯ್ತು, ಮಲ್ಟಿಪಲ್ ಕೇಕ್ ಕಟಿಂಗ್ಸ್ ಆಯ್ತು, ಹೆಸರು ಸೊ ಇವಾಗ ಕಂಪ್ಲೀಟ್ ಅನ್ಸುತ್ತೆ ಎಲ್ಲಾನು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಈ ಸೆಲೆಬ್ರೇಷನ್ಗೆ ಇದರಿಂದ ನಮ್ಮ ಮಗುದು ನಾಮಕರಣ ಆಯ್ತು, ಈ ಅವಸರ ಕೊಟ್ಟು. ಅಂಡ್ we all wanted to do this, but due to some reason we were not able to do. And ನಮ್ಗೆಲ್ಲಾರ್ದು ಫೀಲಿಂಗ್, ಎಲ್ಲಾರ ಮನ್ಸದು ಫೀಲಿಂಗ್ ಇವ್ರು ಹುಡುಗರು ಚಿಲ್ಲರ್ ಪಾರ್ಟಿ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಬಿಟ್ಟಿದ್ದಾರೆ. ನಮ್ ದೊಡ್ಡವ್ರದ್ದು ಎಲ್ಲ ಫೀಲಿಂಗ್ ಆಕ್ಚುಲಿ they have said. So thank you to you all, and keep doing all these things again and again. And we look forward to this, and thank you so much for all this fun and all so much of efforts and everything. Thank you Appa Amma for teaching us everything and being a guide person for every step. ನೀವು ಎಲ್ಲ ಏನಾದ್ರೂ ಇದ್ರೆ ನೀವು ಹೆಲ್ಪ್ ಮಾಡ್ತಾ ಇರ್ತೀರಾ, ಆಮೇಲೆ ಗೈಡ್ ಮಾಡ್ತಾ ಇರ್ತೀರಾ, ಅದರಿಂದಾನೇ ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ. ಅದು ಥ್ಯಾಂಕ್ ಯು ಸೋ ಮಚ್. ಜೊತೆಯಾಗಿರಿ, ನಮ್ ಕಷ್ಟ ಸುಖಕ್ಕೆಲ್ಲ ಆಗಿ ಮುಂಚೆನೂ ಆಗಿದ್ದೀರಾ, ಇನ್ಮೇಲೂ ನಮ್ಗೆ ಒಳ್ಳೇದು ಕೆಟ್ಟದಕ್ಕೆಲ್ಲ ನೀವು ನಮ್ ಜೊತೆ ಇರ್ಬೇಕು ಅಂತ ಕೇಳ್ಕೊತೀನಿ. ಪಡೆಯಕ್ಕೆ ನಾವು ಪುಣ್ಯ ಮಾಡಿದೀವಿ. ಹಾಗೆ ಯಾಕಂದ್ರೆ ಅಮ್ಮಂಗ್ ಗೊತ್ತಿಲ್ಲದೆ ಅಪ್ಪ, ಅಪ್ಪಂಗ್ ಗೊತ್ತಿಲ್ಲದೆ ಅಮ್ಮ ಎಷ್ಟೋ ಸಹಾಯ ಮಾಡಿದ್ದಾರೆ ನಮ್ಗೆ. ಅಮ್ಮನ ಪಡೆಯಕ್ ನಾವು ಪುಣ್ಯ ಮಾಡಿದೀವಿ. ಏನೇ ನಮ್ಮಿಂದ ತಪ್ಪಾದ್ರೂ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಾನು ಜಾಸ್ತಿ ದಿನ ನಿಮ್ ಜೊತೆ ಇರಕ್ ಆಗಿಲ್ಲ, ಅದು ನನಗೆ ತುಂಬಾ ಇದೆ. ಮನೆಯಲ್ಲೂ ಇದ್ದಾರೆ, ಮಕ್ಕಳು ಇದ್ದಾರೆ, ಅವರಿಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ ನಾನು. ಇವತ್ತು ಹಬ್ಬಕ್ಕೆ ಬಂದಿದ್ದಾರೆ.
ಅದು ಹಬ್ಬಕ್ಕೆ ಬಂದಮೇಲೆ ನಮಗೆಲ್ಲ ಸಂತೋಷ ಆಗಿದೆ. ಅದ್ರ ಜೊತೆಗೆ ನನ್ನ ಮೊಮ್ಮಕ್ಕಳು ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಇದೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಇದು ನಮ್ಮ ಜೀವ ಇರೋ ಗಂಟನೂ ಮರೆಯಲ್ಲ ಘಟನೆ. ಇಂಥ ಒಂದು ಇದು ನಾನು ಆಗಿಲ್ಲ, ನನಗೆ ಯಾರು ಮಾಡಿಲ್ಲ. ಇಂಥ ಒಂದು ಫಂಕ್ಷನ್ ಯಾರು ಮಾಡಲಿಲ್ಲ. ಇದು ನನ್ನ ಅದೃಷ್ಟ ಅಂತ ಎಲ್ಲರಿಗೂ ನನ್ನ ಧನ್ಯವಾದ. ಮಕ್ಕಳಿಗೆ ಇವರೇ ನಮ್ಗೆ ಜಾಸ್ತಿ, ಇವರು ಒಂಥರ ನಮ್ಮ ಮಕ್ಕಳೇ, ಅವರೇ ಸ್ಫೂರ್ತಿ ನನಗೆ. ಏನೋ ನಮ್ಮ ಮಕ್ಕಳು ಒಂಥರ ಅಂದರೆ ಅವ್ರ ಮಕ್ಕಳು ಅದಕ್ಕಿಂತ ಜಾಸ್ತಿ ಬೆಲೆ ಇದೆ ಅವರಿಗೆಲ್ಲ ನನಗೆ. ನನ್ನ ಹತ್ರ ನನ್ನ ಮೊಮ್ಮಕ್ಕಳೇ ನನಗೆ ಜಾಸ್ತಿ. ಬೇಕಾದಷ್ಟು ಇದೆ, ಏನು ಪ್ರಯೋಜನ ಇದೆ? ಈಗ ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದು ಆಗಿದೆ ಅನ್ನೋದು ಯೋಚನೆ ಮಾಡಬೇಕು. ಆಗಿದೆ ಅನ್ನೋದಲ್ಲ, ಗೌರವ ಎಷ್ಟಿದೆ ಸಮಾಜದಲ್ಲಿ. ಎಲ್ಲರೂ ಅವ್ರವ್ರ ಇದು ಲೆವೆಲ್ಗೆ ಅವ್ರವ್ರು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಕ್ಕೂ ಇದೇ ಥರ ನಡ್ಕೊಂಡು ಹೋಗಿ ನಾವಿರೋ ಗಂಟೆ ಯಾವುದೋ ಗಂಟೆ ತಪ್ಪು ಬರಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಏನಪ್ಪ, ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನು ದೊಡ್ಡದು ಮಾಡೋ ಅವಶ್ಯಕತೆಯೇ ಇಲ್ಲ, ಬೇಕಾಗಿಲ್ಲ. ನನ್ನ ಇದರಲ್ಲಿ ಹೇಳೋದಾದ್ರೆ ನನ್ನ ಮೊಮ್ಮಕ್ಕಳು ಎಲ್ಲರಿಗೂ ಒಂದೇ, ಯಾರು ಮೇಲಿಲ್ಲ ಯಾರು ಕೀಳಿಲ್ಲ, ಎಲ್ಲರಿಗೂ ಒಂದೇ ಗೌರವ ಇದೆ. ಮುಂದಕ್ಕೂ ಇದೇ ಥರ ನೀವು ನಮಗೆ ನಾವಿರೋ ಗಂಟ ಸಹಕಾರ ಕೊಡಿ ಅಷ್ಟೇ, ಏನಿಲ್ಲ. ನಾನು ಹೇಳೋದು ಉದ್ಯೋಗದಿಂದ ಹೇಳ್ತಾ ಇದ್ದೀನಿ. ನಾನು ನೀವೆಲ್ಲ ಚೆನ್ನಾಗಿದ್ರೆ ನಮಗೂ ಸ್ವಲ್ಪ ಆಯುಷ್ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ನಮ್ಮದು ಕಮ್ಮಿ ಆಗ್ತದೆ, ಸ್ವಲ್ಪ ನೋವು ಅಷ್ಟೇ, ಏನಿದೆ, ಬೇರೆ ಏನಿಲ್ಲ. ಇವಾಗ ಏನೋ ಒಂದು ಇತ್ತು, ಅದು ಇವಾಗ ಸ್ವಲ್ಪ ಕಳೆದೋಯ್ತು ಆ ನೋವು. ಈಗ ನನ್ನ ಮೊಮ್ಮಗ ಬಂದಮೇಲೆ ಎಲ್ಲೋ ಇತ್ತು, ಈಗ ನನ್ನ ಮಗನಿಂದ ಅದು ಒಂದು ಸಾಲ್ವ್ ಆಯಿತು. ಮುಂದಕ್ಕೆ ಇನ್ನೇನು ಇಲ್ಲ ಅಂತಲೇ ನಾನು ಅನ್ಕೋತೀನಿ. ಇನ್ನು ಮಕ್ಕಳಿಗೆ ಹೇಳ್ಬೇಕಾದ್ರೆ ಚೆನ್ನಾಗಿ ಓದ್ಕೊಳ್ಳಿ, ಓದಿರೋ ಗೌರವ ಯಾರೂ ಕೊಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಏನಾಗುತ್ತೋ ಅದು ಓದಿ. ನನ್ನ ಮಕ್ಕಳಿಗೆ ಹೇಳೋದು, ಮೊಮ್ಮಕ್ಕಳಿಗೆ ಓದಿ, ಏನಾದರೂ ಓದಿ. ಇವಾಗ ಓದ್ತಾ ಇದ್ರ ಜೊತೆ ಇನ್ನೂ ಒಂದಷ್ಟು ಓದಿ, ಬೇರೆ ಥರ ಬಂದು ಒಂದೊಂದು ಸರ್ಟಿಫಿಕೇಟ್ಗೂ ಇವತ್ತು ಮರ್ಯಾದೆ ಇಲ್ಲ. ಎಲ್ಲರೂ ಅಷ್ಟೇ, ನಿಮಗೂ ಅಷ್ಟೇ, ಎಲ್ಲರೂ ಅಷ್ಟೇ. ಅಂಥ ಒಂದು ಆ್ಯಕ್ಟಿವಿಟೀಸ್, ಬೇರೆ ಆ್ಯಕ್ಟಿವಿಟೀಸಲ್ಲೂ ನೀವು ಸೇರ್ಕೋಬೇಕು. ಬರೀ ಓದ್ತೀನಿ ಮಾಡ್ತೀನಿ ನಂಬರ್ ಬಂದ್ರೂ ಇಲ್ಲ, ಅದೃಷ್ಟ ಬೇಕು. ಏನು ಮಾಡ್ತಾ, ಅದಕ್ಕೆ ನಾವು ಎಷ್ಟು ಕಷ್ಟಪಟ್ಟರು ಸಾಲಲ್ಲ ಈ ಕಾಲದಲ್ಲಿ. ಏನೋ ಇವಾಗಿರೋ ಪರಿಸ್ಥಿತಿನಲ್ಲಿ ಎಷ್ಟಿದ್ರೂ ಸಾಲಲ್ಲ. ನಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ವಿಡಿಯೋನಲ್ಲಿ ಏನಂದ್ರೆ, ಒಂದು ಪರಮೇಶ್ ಮನೆಗೆ ಹೋಗಿದ್ದೀರಾ ನೀವು, ಇವರು ಚಿಕ್ಕಮ್ಮ ಮನೆಗೆ ಹೋಗಿದ್ದೀವಿ. ಮಿಕ್ಕಿದೆಲ್ಲ ನೀವು ಫೋನ್ನಲ್ಲೇ ಕನೆಕ್ಟ್ ಮಾಡಿ ಏನೋ ಮಾಡಿರ್ತೀರ. ಇಲ್ಲ, ಇವಾಗೆಲ್ಲ ಫೆಸಿಲಿಟೀಸ್ ಎಲ್ಲ ಇದೆ. ಇವಾಗ ಫೋನ್ ಮಾಡಿ ನನಗೆ ಹೇಳ್ತೀರಾ, ಈ ಥರ ಇದೆ ಸಿಚುವೇಶನ್ನು, ಒಂದೆರಡು ಮಾತಾಡಿ ಅಂದರೆ ಅದು ನಮ್ಮ ಬಗ್ಗೆ ಅಂದರೆ ಮಾತಾಡಬೇಕು. ಅದಕ್ಕೆ ಒಂದು ಉಪಯೋಗ ಮಾಡಿದ್ದೀರಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೆಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ. ನಾನು ಅದು ಏನೋ ನಿಮ್ಗೆ ಸರ್ಪ್ರೈಸಿಂಗ್ ಆಗಿತ್ತ? ನಿಮ್ ಫ್ರೆಂಡ್ಸ್ ಅಲ್ಲಿ ಇಬ್ಬರೇ ನೀವು ಹೇಳಿದವ್ರು ಮಾತಾಡಿದ್ರು, ರಾಮು ಅವರು, ಜಯರಾಮ ಅವ್ರ ಹತ್ರ ಹೋಗಿದ್ದೀರಾ ನೀವು? ಬೇರೆ ಹೋಗಿದ್ದೀರಾ? ಆಯ್ತು, ಹೋದ್ರೆ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ಈಗ ಬಂದಿದ್ರಿ ಮಾಡಿ ಅಂತ. ಅದೇ ಪದ್ಮಾವಸಂತಿ ಅಂತಿದ್ರು, ಆಮೇಲೆ ಹಚ್ಚುವರು ರೋಹಿಣಿ ಅಂತ. ಹೌದು, ಅದು ರೋಹಿಣಿ ಆಯ್ತಿಲ್ಲ, ಹೋಗ್ಬೇಕಿತ್ತು.
ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು ನಾವೇ ಭಾಗ್ಯವಂತರು. ತಾಯಿ ಮಮತೆಯ ತಂದೆ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು, ಇಂದು ನಾವುಗಳೇ ಪುಣ್ಯವಂತರು. ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು ನಾವೇ ಭಾಗ್ಯವಂತರು.